ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ಸಿಕ್ಸ್ತ್ ಸೋಷಿಯಲ್ನ ಸೆಕೆಂಡ್ ಚಾಪ್ಟರ್ ಇಂಡಿಯಾ ಅವರ್ ಪ್ರೈಡ್ ಈ ಒಂದು ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇದಾಗಿ ಏನು ಇಂಡಿಯಾ ನಮಗೆ ಗೊತ್ತು, ಅವರ್ ಪ್ರೈಡ್ ಅಂದರೆ ನಮ್ಮ ಹೆಮ್ಮೆ ಅಂತ. ಸೊ ನಾವು ಎಲ್ಲ ಇಂಡಿಯನ್ಸ್ ಆಗಿರೋದಕ್ಕೆ ನಮಗೆ ಪ್ರೌಡ್ ಫೀಲಿಂಗ್ ಇದೆಯಲ್ವಾ, ಹೆಮ್ಮೆ ಫೀಲ್ ಆಗ್ತೀವಲ್ವಾ. ಸೊ ಅದ್ರ ಬಗ್ಗೆನೇ ಈ ಚಾಪ್ಟರು ಇರೋವಂಥದ್ದು. ಸೊ ನಮ್ಮ ಇಂಡಿಯಾ ಬಗ್ಗೆ ಒಂದು ಬೇಸಿಕ್ ಆಸ್ಪೆಕ್ಟ್ಗಳನ್ನು ನಮಗೆ ತಿಳಿಸ್ಕೊಡುತ್ತೆ. ಮೊದಲನೇದಾಗಿ ಇಂಟ್ರಡಕ್ಷನ್ ನೋಡೋಣ ಏನಿದೆ ಅಂತ. ಒನ್ ಆಫ್ ದಿ ನೆಸಸರಿ ಡೈಮೆನ್ಷನ್ಸ್ ಆಫ್ ಎಜುಕೇಷನ್ ಇಸ್ ಟು ಡೆವಲಪ್ ಎನ್ ಅವೇರ್ನೆಸ್ ಇನ್ ದಿ ಸ್ಟೂಡೆಂಟ್. ನೋಡಿ, ನಾವು ಏನಕ್ಕೆ ಎಡ್ಯುಕೇಟ್ ಆಗ್ತೀವಿ ಅಂದರೆ, ಏನಕ್ಕೆ ಓದೋದು ಬರೆಯೋದು ಇವೆಲ್ಲ ಏನಕ್ಕೆ ಎಜುಕೇಷನ್ ತೊಗೊಳ್ತೀವಿ ಅಂದರೆ, ನಮ್ಮ ಒಂದು ಸ್ಟೂಡೆಂಟ್ಸಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ, ಅಂದರೆ ಸುತ್ತಮುತ್ತ ಏನು ನಡೀತಾ ಇದೆ ಅನ್ನೋದನ್ನು ತಿಳಿಸೋದಕ್ಕೆ ಅಥವಾ ಏನು ನಡೆದಿದೆ ಅನ್ನೋದನ್ನು ತಿಳಿಸೋದಕ್ಕೆ. ಸಚ್ ಅವೇರ್ನೆಸ್ ಕ್ರಿಯೇಟ್ಸ್ ಸೆನ್ಸ್ ಆಫ್ ಪ್ರೈಡ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಒನ್ಸ್ ಕಂಟ್ರಿ ಆ್ಯಂಡ್ ಪ್ರಮೋಟ್ಸ್ ಎಮೋಷನಲ್ ಇಂಟಿಗ್ರೇಷನ್. ನೋಡಿ, ಈ ಅವೇರ್ನೆಸ್ ಕ್ರಿಯೇಟ್ ಆಗೋದ್ರಿಂದ ಏನಾಗುತ್ತೆ, ನಮ್ಮಲ್ಲೆಲ್ಲ ನಮ್ಮ ದೇಶದ ಬಗ್ಗೆ, ಇಂಡಿಯಾದ ಬಗ್ಗೆ ನಮ್ಮಲ್ಲಿ ಒಂದು ಹೆಮ್ಮೆ ಫೀಲಿಂಗ್ ಬರುತ್ತೆ ಮತ್ತು ಗೌರವ ಅನ್ನೋದು ಕೂಡ ಕ್ರಿಯೇಟ್ ಆಗುತ್ತೆ. ಇದರಿಂದ ನಮ್ಮಲ್ಲಿ ಒಂದು ಎಮೋಷ್ನಲ್ ಇಂಟಿಗ್ರೇಷನ್, ನಾವೆಲ್ಲ ಇಂಡಿಯನ್ಸ್ ಅನ್ನೋ ಒಂದು ಫೀಲಿಂಗ್ ಕೂಡ ಕ್ರಿಯೇಟ್ ಆಗುತ್ತೆ. ದಿಸ್ ಚಾಪ್ಟರ್ ರಿಇನ್ಫೋರ್ಸಸ್ ಇನ್ ದಿ ಚೈಲ್ಡ್ ದಿ ವ್ಯಾಲ್ಯೂಸ್ ದಟ್ ಇಂಡಿಯನ್ಸ್ ಸ್ಟುಡ್ ಫಾರ್, ದೇರ್ ಕಾಂಟ್ರಿಬ್ಯೂಷನ್ ಇನ್ ವೇರಿಯಸ್ ಫೀಲ್ಡ್ಸ್ ಆ್ಯಂಡ್ ಆಲ್ಸೋ ದೇರ್ ಅಚೀವ್ಮೆಂಟ್ಸ್. ಸೊ ಈ ಚಾಪ್ಟರ್ ಏನು ಹೇಳುತ್ತೆ ಅಂದರೆ, ನಾವು ಹಳೆ ಕಾಲದಿಂದನೂ ಇಂಡಿಯನ್ಸು ಯಾವ ಒಂದು ಮಾರಲ್ ವ್ಯಾಲ್ಯೂಸ್ಗೋಸ್ಕರ ನಾವು ಹೋರಾಟ ಮಾಡ್ಕೊಂಡು ಬಂದ್ವಿ ಅದ್ರ ಬಗ್ಗೆ ತಿಳಿಸುತ್ತೆ. ಮತ್ತು ನಾವು ಏನೇನು ಕಾಂಟ್ರಿಬ್ಯೂಟ್ ಮಾಡಿದ್ವಿ, ಅಂದರೆ ಮ್ಯಾಥಮೆಟಿಕ್ಸಲ್ಲಿ ಏನು ಕಾಂಟ್ರಿಬ್ಯೂಟ್ ಮಾಡಿದ್ವಿ, ಸೈನ್ಸಲ್ಲಿ ಏನು ಕಾಂಟ್ರಿಬ್ಯೂಟ್ ಮಾಡಿದ್ವಿ ಅದ್ರ ಬಗ್ಗೆ ತಿಳಿಸುತ್ತೆ. ಮತ್ತು ನಾವು ಏನೇನು ಸಾಧನೆಗಳು ಮಾಡಿದ್ವಿ ಆ್ಯಸ್ ಇಂಡಿಯನ್ಸ್, ನಮ್ಮ ದೇಶ ಏನೇನು ಸಾಧನೆ ಮಾಡಿದೆ ಅನ್ನೋದ್ರ ಬಗ್ಗೆ ಕೂಡ ನಾವು ನೋಡ್ತೀವಿ. ದಿ ಪರ್ಪಸ್ ಆಫ್ ದಿಸ್ ಚಾಪ್ಟರ್ ಇಸ್ ಟು ಇಂಟ್ರಡ್ಯೂಸ್ ದಿ ಮೆಸೇಜ್ ಆಫ್ ಟೈಮ್ಲೆಸ್ ವ್ಯಾಲ್ಯೂಸ್ ದಟ್ ಇಂಡಿಯನ್ಸ್ ಹ್ಯಾವ್ ಗಿವನ್ ಟು ದಿ ವರ್ಲ್ಡ್. ಸೊ ಟೋಟಲಾಗಿ ಚಾಪ್ಟರ್ ಪರ್ಪಸ್ ಏನು, ನಾವು ಟೋಟಲ್ ಪ್ರಪಂಚಕ್ಕೆ ಏನು ವ್ಯಾಲ್ಯೂ ಆ್ಯಡ್ ಮಾಡಿದ್ದೀವಿ, ಅಂದರೆ ಪ್ರಪಂಚ ಬೆಳೆಯೋದಕ್ಕೆ ಅಥವಾ ಪ್ರಪಂಚ ಡೆವಲಪ್ ಆಗೋದಕ್ಕೆ ನಾವು ಏನು ಕಾಂಟ್ರಿಬ್ಯೂಟ್ ಮಾಡಿದ್ದೀವಿ ಅದನ್ನು ನಮಗೆ ತಿಳಿಸೋದಕ್ಕೆ ಈ ಚಾಪ್ಟರ್ ಇರೋವಂಥದ್ದು. ಓಕೆ, ನಾವು ಇನ್ ಟು ದಿ ಚಾಪ್ಟರ್, ನಾವು ಲೆಸನ್ಗೆ ಹೋಗೋಣ. ಇಲ್ಲಿ ಒಂದು ಕ್ವಶನ್ ಇದೆ, ಮೇಡಮ್ ವೈ ಶುಡ್ ವಿ ಬಿ ಪ್ರೌಡ್ ಆಫ್ ಅವರ್ ಕಂಟ್ರಿ? ದಿಸ್ ವಾಸ್ ಎ ನ್ಯಾಚುರಲ್ ಕ್ವಶನ್ ಆಫ್ ಸತೀಶ್ ಆ್ಯಂಡ್ ದಿ ಟೀಚರ್ ಆನ್ಸರ್ಡ್ ಇನ್ ಡೀಟೈಲ್. ನೋಡಿ, ಈಗ ನಿಮ್ಮ ಥರನೇ ಒಂದು ಕ್ಲಾಸ್ ಸಿನೇರಿಯೋ ತೊಗೊಂಡಿದ್ದಾರೆ. ಈಗ ನಾವು ಇಲ್ಲೆಲ್ಲ ಹೇಳಿದ್ದೀವಿ, ಇಂಡಿಯಾ ಅಂದರೆ ನಮಗೆ ಪ್ರೌಡ್ ಫೀಲಿಂಗ್ ಇರಬೇಕು, ನಾವು ಇಂಡಿಯಾಗೆ ರೆಸ್ಪೆಕ್ಟ್ ಕೊಡಬೇಕು, ಆ ಥರ ಎಲ್ಲ ಹೇಳಿದ್ದೀವಲ್ವ. ಸೊ ಏನಕ್ಕೆ ನಾವು ಇಂಡಿಯಾ ಅಂದರೆ ಪ್ರೌಡ್ ಆಗಿರಬೇಕು ಅಂತ ಒಂದು ಸತೀಶ್ ಅನ್ನೋ ಹುಡುಗ ಕೇಳ್ತಾನೆ. ಆಗ ಟೀಚರ್ ಏನು ಆನ್ಸರ್ ಮಾಡ್ತಾರೆ ಅಂತ ನೋಡೋಣ. ಮದರ್ ಆ್ಯಂಡ್ ಮದರ್ಲ್ಯಾಂಡ್ ಆರ್ ಗ್ರೇಟರ್ ದೆನ್ ಹೆವೆನ್ಸ್ ಅಬೌವ್. ನೋಡಿ, ಒಂದು ನಮ್ಮ ಸ್ಯಾನ್ಸ್ಕ್ರಿಟಲ್ಲಿ ಒಂದು ಶ್ಲೋಕ ಇದೆ, ಏನು, ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ. ಸೊ ಇದರ ಅರ್ಥ ಏನು, ಮದರ್ ಆ್ಯಂಡ್ ಮದರ್ಲ್ಯಾಂಡ್ ಆರ್ ಗ್ರೇಟರ್ ದೆನ್ ಹೆವನ್ಸ್, ಅಂದರೆ ಸ್ವರ್ಗಕ್ಕಿಂತ ತಾಯಿ ಮತ್ತು ತಾಯ್ನಾಡು ತುಂಬ ಇಂಪಾರ್ಟೆಂಟ್, ತುಂಬ ದೊಡ್ಡದು ಅಂತ ಹೇಳಿದ್ದಾರೆ. ಓಕೆ, ಈ ಥರ ನಮ್ಮ ಒಂದು ಸೊಸೈಟಿಯಲ್ಲಿರೋಂಥ ಒಂದು ಥಾಟ್. ಇಂಡಿಯಾಸ್ ರೆಸ್ಪೆಕ್ಟ್ ಫಾರ್ ಮದರ್ಲ್ಯಾಂಡ್ ಈಸ್ ಯೂನಿವರ್ಸಲ್. ನೋಡಿ, ನಮ್ಮಲ್ಲಿ ಏನು ಇಂಡಿಯಾದಲ್ಲಿ ಫೀಲಿಂಗ್ ಇದೆ, ನಾವೆಲ್ಲ ಇಂಡಿಯಾನ ಒಂದು ತಾಯಿ ಥರ ನಾವು ನೋಡ್ಕೊಳ್ತೀವಿ, ಭಾರತ ಮಾತೆ ಅಂತ ನಾವು ಕರಿತೀವಿ. ಸೊ ಇದು ಯೂನಿವರ್ಸಲ್, ಅಂದರೆ ಎಲ್ಲೇ ಇರಲಿ ಪ್ರಪಂಚದಲ್ಲಿ ಇಂಡಿಯನ್ಸು ಎಲ್ಲರಿಗೂ ಕೂಡ ಈ ಫೀಲು ಇದ್ದೇ ಇರುತ್ತೆ. ಜೊತೆಗೆ ಬೇರೆ ದೇಶದವ್ರಿಗೂ ಅವರವರ ಒಂದು ಮದರ್ಲ್ಯಾಂಡ್ ಅಥವಾ ಫಾದರ್ಲ್ಯಾಂಡ್ ಅನ್ನೋ ಫೀಲಿಂಗು ಇರುತ್ತೆ. ಪೀಪಲ್ ಆಫ್ ಡಿಫ್ರೆಂಟ್ ಕಂಟ್ರೀಸ್ ಇಮ್ಯಾಜಿನ್ ಇನ್ ಡಿಫ್ರೆಂಟ್ ವೇಸ್. ಒಂದೊಂದು ದೇಶದ ಜನ ಒಂದೊಂದು ರೀತಿ ಇಮ್ಯಾಜಿನ್ ಮಾಡ್ಕೊಳ್ತಾರೆ. ದಿ ವರ್ಷಿಪ್ ಆಫ್ ಮದರ್ ಗಾಡೆಸ್ ಎಕ್ಸಿಸ್ಟೆಡ್ ಇನ್ ಇಂಡಿಯಾ ಆ್ಯಂಡ್ ಇನ್ ಮೆನಿ ಏನ್ಷಿಯಂಟ್ ಸಿವಿಲೈಸೇಷನ್. ನೋಡಿ, ನಾವು ಒಂದು ಮದರ್ ಗಾಡೆಸ್ನ ಪೂಜೆ ಮಾಡೋದು, ಅಂದರೆ ಹೆಣ್ಣು ದೇವರನ್ನ ಪೂಜೆ ಮಾಡೋವಂಥದ್ದು ನಮ್ಮ ಸಿವಿಲೈಸೇಷನಲ್ಲಿ, ಅಂದರೆ ನಮ್ಮ ಇಂಡಿಯಾದಲ್ಲಿ ಸಾವಿರಾರು ವರ್ಷಗಳಿಂದ ನಡ್ಕೊಂಬಂದಿದೆ. ಇದು ಬರೀ ಇಂಡಿಯಾ ಮಾತ್ರ ಅಲ್ಲ, ಇನ್ನು ಬೇರೆ ಹಳೆ ಕಾಲದ ಸಿವಿಲೈಸೇಷನ್ಸ್ ಏನಿದೆ, ಈಜಿಪ್ಟ್ ಇರ್ಬೋದು, ಮೆಸೊಪೊಟೇಮಿಯಾ ಇರ್ಬೋದು, ಅಲ್ಲೂ ಕೂಡ ಹೆಣ್ಣು ದೇವರನ್ನ ಪೂಜೆ ಮಾಡೋವಂಥದ್ದು ಇದೆ. Man who was a nomad in the early days of his life gradually began to settle at convenient places. ಸೊ ಇವಾಗ ಇಂಡಿಯಾದು ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ರು. ಈಗ ನಮ್ಮ ಹಿಸ್ಟ್ರಿಗೆ ಒಂಚೂರು ಹೋಗ್ತಾ ಹೋಗೋಣ. ನೋಡಿ, ಹಳೆ ಕಾಲದಲ್ಲಿ ಮನುಷ್ಯ ನೊಮ್ಯಾಡ್ ಆಗಿದ್ದ. ಏನು ನೊಮ್ಯಾಡ್ ಅಂದರೆ, ಒಂದೇ ಜಾಗದಲ್ಲಿ ವಾಸ ಮಾಡ್ತಿರಲಿಲ್ಲ. ಅವನೇನು ಮಾಡೋನು, ಒಂದಷ್ಟು ಹಣ್ಣು ಅದೆಲ್ಲ ಇರೋವಂಥ ಜಾಗದಲ್ಲಿ ಹೋಗಿ ಸೆಟ್ಲ್ ಆಗೋನು. ಅಲ್ಲಿರೋಂಥ ಹಣ್ಣುಗಳು, ಗೆಡ್ಡೆ ಗೆಣಸುಗಳು ಇವೆಲ್ಲ ತಿಂದು, ಅಲ್ಲೆಲ್ಲ ಒಂದು ಸ್ವಲ್ಪ ಪ್ರಾಣಿಗಳು ಎಲ್ಲ ತಿನ್ನೋನು. ಅಲ್ಲೆಲ್ಲ ಒಂದು ಸ್ವಲ್ಪ ಫುಡ್ ಕಮ್ಮಿ ಆಯಿತು, ಅವನಿಗೆ ಊಟ ಸಿಗೋದು ಕಷ್ಟ ಆಯಿತು ಅನ್ನೋಂಥ ಟೈಮಲ್ಲಿ ಅವನೇನು ಮಾಡ್ತಾನೆ, ಇನ್ನೊಂದು 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ದೂರಕ್ಕೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ದಿನ ಇರ್ತಾನೆ. ಸೊ ಇಲ್ಲೊಂದು ತಿಂಗಳು, ಅಲ್ಲೊಂದು ತಿಂಗಳು, ಅಲ್ಲೊಂದು 6 ತಿಂಗಳು, ಇಲ್ಲೊಂದು ವರ್ಷ, ಈ ಥರ ಮನುಷ್ಯ ಅವನೊಂದು 10-15 ಜನದ ಗ್ರೂಪ್ ಮಾಡಿಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಓಡಾಡಿಕೊಂಡು ಫುಡ್ನ ಕನ್ಸ್ಯೂಮ್ ಮಾಡ್ತಾ ಇರ್ತಾನೆ. ಆದರೆ ಅವನು ಗ್ರ್ಯಾಜುಲಿ ಏನು ಮಾಡ್ತಾನೆ, ಒಂದೇ ಪ್ಲೇಸಲ್ಲಿ, ಅಂದರೆ
ಎಲ್ಲಿ ಫುಡ್ ರೆಗ್ಯುಲರಾಗಿ ಸಿಗುತ್ತೆ, ಅಂದರೆ ಕಂಟಿನ್ಯೂಸ್ ಆಗಿ ಯಾವಾಗೂ ಖಾಲಿ ಆಗಲ್ಲ, ಅಂಥ ಜಾಗಗಳನ್ನು ನೋಡಿಕೊಂಡು ಸೆಟಲ್ ಆಗೋಕ್ಕೆ ಶುರುವಾಗ್ತಾನೆ. ಅಂದರೆ ಚಿಕ್ಕ ಗುಡಿಸಲು ಕಟ್ಕೊಳ್ಳೋದು ಅಥವಾ ಒಂದು ಯಾವುದಾದ್ರು ಕೇವ್ ಇದ್ದರೆ ಅದರಲ್ಲಿ ಮನೆ ಮಾಡ್ಕೊಳ್ಳೋದು, ಈ ಥರ ಮಾಡ್ತಾನೆ. ದಿಸ್ ವಾಸ್ ದ ಬಿಗಿನಿಂಗ್ ಆಫ್ ವಿಲೇಜ್ ಲೈಫ್. ಇದನ್ನು ನಾವು ವಿಲೇಜ್ ಲೈಫ್ ಅಂತ ಕರೆಯೋಕ್ಕೆ ಶುರು ಮಾಡ್ತೀವಿ. ಅಂದರೆ ಅದೇ ಹಳ್ಳಿ, ಅದು ಒಂದು ಕಡೆ ಇದ್ದ ಅಂದರೆ ಒಂದು 50 ಜನ ಆ ಥರ ಇದ್ದರು ಅಂದರೆ ಒಂದು ಹಳ್ಳಿ ಅದು. ಹಾಗೆ ಆಸ್ ದಿ ಟೈಮ್ ಪಾಸ್ಟ್, ವಿಲೇಜಸ್ ಕೇಮ್ ಟುಗೆದರ್ ಟು ಫಾರ್ಮ್ ಎ ಕಿಂಗ್ಡಮ್, ಬಿಗ್ ಆರ್ ಸ್ಮಾಲ್, ಆ್ಯಂಡ್ ಕಿಂಗ್ಡಮ್ಸ್ ಕಂಬೈನ್ ಟು ಕ್ರಿಯೇಟ್ ಎಂಪೈರ್ಸ್, ಆ್ಯಂಡ್ ದಿಸ್ ಲೆಡ್ ಟು ದಿ ಸ್ಪಿರಿಟ್ ಆಫ್ ದಿ ಪೇಟ್ರಿಯಾಟಿಸಮ್ ಅಸ್ಯೂಮಿಂಗ್ ಎ ಕಾಂಕ್ರೀಟ್ ಶೇಪ್. ಸೊ ಆಮೇಲೆ ಏನಾಯಿತು, ಟೈಮ್ ಆಗ್ತಾ ಆಗ್ತಾ ಸುಮಾರು ವರ್ಷಗಳಾಗ್ತಾ ಆಗ್ತಾ ಈ ಹಳ್ಳಿಗಳು ಬೆಳೀತಾ ಹೋಯಿತು. ಮೊದಲು 15-20 ಜನ ಇರೋರು ಒಂದು ಹಳ್ಳಿಯಲ್ಲಿ, ಆಮೇಲೆ ಬರ್ತಾ ಬರ್ತಾ ಜಾಸ್ತಿ ಜನ ಆಗೋಕ್ಕೆ ಶುರುವಾಗ್ತಾರೆ. ಆಮೇಲೆ ಈ ಹಳ್ಳಿಗಳೆಲ್ಲ ಸೇರಿಕೊಂಡು ಒಂದು 100 ಹಳ್ಳಿ 200 ಹಳ್ಳಿ ಇದೆಲ್ಲ ಸೇರಿ ಒಂದು ಚಿಕ್ಕ ಚಿಕ್ಕ ಕಿಂಗ್ಡಮ್ಸ್ ಎಸ್ಟಾಬ್ಲಿಷ್ ಆಯಿತು. ಆ ಸ್ಮಾಲ್ ಕಿಂಗ್ಡಮ್ಸ್ ಬೆಳೀತಾ ಬೆಳೀತಾ ಬೇರೆಯವ್ರನ್ನ ಅಟ್ಯಾಕ್ ಮಾಡಿ ಮಾಡಿ ಅದು ದೊಡ್ಡ ಕಿಂಗ್ಡಮ್ಗಳಾಯಿತು. ಆಮೇಲೆ ಈ ಕಿಂಗ್ಡಮ್ಗಳು ಎಂಪೈರ್ಗಳಾಗಿ ಕ್ರಿಯೇಟ್ ಆಯಿತು, ದೊಡ್ಡ ಸಾಮ್ರಾಜ್ಯಗಳಾಗಿ ವಿಸ್ತರಣೆ ಮಾಡಿಕೊಂಡ್ವು. ಇದರಿಂದ ಒಂದು ಫೀಲಿಂಗ್ ಕೂಡ ಬರೋಕ್ಕೆ ಶುರುವಾಯಿತು. ಏನು ಫೀಲಿಂಗು? ಸ್ಪಿರಿಟ್ ಆಫ್ ಪೇಟ್ರಿಯಾಟಿಸಮ್. ಇದು ನನ್ನ ದೇಶ ಅಥವಾ ಇದು ನನ್ನ ಜಾಗ, ನಾನು ಈ ಒಂದು ಇದಕ್ಕೆ ಸೇರಿದವನು ಅಂತ. ಇದು ಬರೀ ನಮ್ಮ ದೇಶ ಇದ್ದಾಗ, ಇಂಡಿಯಾ ಅಂತ ನಾವು ಇವಾಗೇನು ಕಾನ್ಸ್ಟಿಟ್ಯೂಷನ್ ಮಾಡ್ಕೊಂಡಿದ್ದೀವಿ ಇವಾಗ ಮಾತ್ರ ಅಲ್ಲ, ಹಳೆ ಕಾಲದಲ್ಲಿ ನಮ್ಮ ಎಂಪೈರ್ಗಳೇನಿತ್ತು, ಕಿಂಗ್ಡಮ್ಗಳೇನಿತ್ತು, ಅವಾಗೂ ಕೂಡ ಈ ಫೀಲಿಂಗ್ ಇರ್ತಾಯಿತ್ತು. ನಂದು ಮಗಧ ದೇಶ, ನಂದು ಮೌರ್ಯ ದೇಶ, ನಂದು ಇನ್ನೊಂದು ಕಳಿಂಗ ದೇಶ, ನಂದು ಕರ್ನಾಟಕ ದೇಶ, ಈ ಥರ ಫೀಲಿಂಗ್ ಕೂಡ ಇರ್ತಾಯಿತ್ತು. ಜೊತೆಗೆ ನಮ್ಮದೆಲ್ಲ ಭಾರತ ದೇಶ ಅನ್ನೋದು ಕೂಡ ಫೀಲಿಂಗು ಇರ್ತಾಯಿತ್ತು. ಸೊ ಇದರಿಂದ ಟೋಟಲಾಗಿ ನಮ್ಮ ಪೇಟ್ರಿಯಾಟಿಸಮ್ ಅಥವಾ ದೇಶಭಕ್ತಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆ್ಯಸ್ ಎನ್ ಎವಲ್ಯೂಷನರಿ ಡೆವಲಪ್ಮೆಂಟ್ ಆಫ್ ಜನಪದ. ಸೊ ಏನು ಜನಪದ ಅಂದರೆ ವೇರ್ ಪೀಪಲ್ ಸೆಟಲ್ಡ್ ಅಂತಿದೆ, ಆ ಥರ ಅಲ್ಲ. ಜನಪದ ಅಂದರೆ ನೋಡಿ, ಇದು ಕರೆಕ್ಟೇ, ಪೀಪಲ್ ಸೆಟ್ಲ್ ಆಗೋದು ಅಂತ. ಆದರೆ ಜನಪದ ಅಂದರೆ ಏನು ಅಂದರೆ, ಹಳೆ ಕಾಲದಲ್ಲಿ ನಾವೊಂದು 3000 ವರ್ಷಗಳ ಹಿಂದೆ ಹೋದಾಗ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಏನಪ್ಪ ಅಂದರೆ, ಈಗ ಹಳ್ಳಿಗಳಿಗೆ ಒಬ್ಬೊಬ್ಬರು ಲೀಡರ್ ಅಂತ ಇರ್ತಾರೆ. ಸೊ ಈ ಹಳ್ಳಿಗೊಬ್ಬರು ಲೀಡರು, ಆ ಹಳ್ಳಿಗೊಬ್ಬರು ಲೀಡರ್, ಈ ಥರ ಅವರೆಲ್ಲ ಸೇರ್ಕೊಂಡು ಏನು ಮಾಡ್ತಾರೆ, ಎಲ್ಲರೂ ಸಪ್ರೇಟಾಗಿದ್ದರು ಅಂದರೆ ದೊಡ್ಡದಾಗಿ ನಾವೇನು ವ್ಯಾಪಾರ ಮಾಡೋಕ್ಕಾಗಲ್ಲ, ದೊಡ್ಡದಾಗಿ ಯಾರಾದರೂ ಅಟ್ಯಾಕ್ ಮಾಡೋಕ್ಕೆ ಬಂದರೆ ನಾವು ತಡೆಯೋಕ್ಕಾಗಲ್ಲ ಅಂಥೇಳಿ ಅವರೆಲ್ಲ ಯುನೈಟ್ ಆಗ್ತಾರೆ. ಯುನೈಟ್ ಆಗಿಬಿಟ್ಟು ಏನು ಮಾಡ್ತಾರೆ, ಎಲ್ಲರೂ ಒಬ್ಬೊಬ್ಬರು ಲೀಡರ್ಗಳನ್ನ, ಒಂದೊಂದು ಹಳ್ಳಿಯಿಂದ ಒಬ್ಬೊಬ್ರು ಲೀಡರ್ನೆಲ್ಲ ಕಳಿಸ್ಬಿಟ್ಟು ಒಂದು ಅಸೆಂಬ್ಲಿ, ಇವಾಗ MLA MP ಗಳು ಯಾವ ಥರ ಇರ್ತಾರೆ ಆ ಥರ ಅಸೆಂಬ್ಲಿ ಮಾಡಿಕೊಂಡು, ಎಲ್ಲರದು ಒಂದೇ ಮಾತಲ್ಲ, ಸ್ವಲ್ಪ ನಡೀತಾ ಇರುತ್ತೆ, ಡೀಟೇಲ್ಸ್ ಬೇಡ. ಸೊ ಈ ಥರ ಒಂದು ಯೂನಿಟಿ ಮಾಡಿಕೊಂಡು ಅಲ್ಲಿ ಒಬ್ರು ಯಾರನ್ನಾದ್ರೂ ಲೀಡರ್ ಅಂತ ಅಸೈನ್ ಮಾಡಿಕೊಂಡು ಅವರು ಇದು ಜಾಗನ ರೂಲ್ ಮಾಡ್ತಾ ಇರ್ತಾರೆ. ಸೊ ಈ ಥರದ್ದು ಜನಪದ ಅಂತ. ಓಕೆ, ನೆಕ್ಸ್ಟ್ ಮಹಾಜನಪದ ಅಂತ ಹೇಳಿದ್ರೆ, ಈ ಥರ ಊರುಗಳೆಲ್ಲ ಸೇರಿಬಿಟ್ಟು ತುಂಬ ದೊಡ್ಡ ಏರಿಯಾನ ಅವರು ಕಂಟ್ರೋಲ್ ಮಾಡ್ತಾ ಇರ್ತಾರೆ, ಅಂಥದ್ದನ್ನ ಮಹಾಜನಪದ ಅಂತ ಕರಿತೀವಿ, ಅಥವಾ ಗ್ರೇಟ್ ಕಿಂಗ್ಡಮ್ ಅಂತ ಕೂಡ ಕರಿಬೋದು. ಓಕೆನಾ? ಸೊ ಈ ಥರ ಜನಪದಗಳು ಕೂಡ ಕ್ರಿಯೇಟ್ ಆಗ್ತವೆ. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಭರತಖಂಡ, ಹಿಂದೂಸ್ತಾನ್, ಇಂಡಿಯಾ, ಜಂಬೂದ್ವೀಪ. ಇದೇನೇನು ಅಂತ ಗೊತ್ತಾ ನಿಮಗೆ ಇದೊಂದು ಗೊತ್ತಿರುತ್ತೆ. ಹಿಂದೂಸ್ತಾನ್ ಅಂದರೆ ಇಂಡಿಯಾ ಅಂದರೆ ಎರಡು ಒಂದೇ ಅಂತ ಗೊತ್ತಿರುತ್ತೆ. ನೋಡಿ, ಭರತಖಂಡ ಅಂದ್ರೂ ಅದೇನೆ, ಜಂಬೂದ್ವೀಪ ಅಂದ್ರೂ ಕೂಡ ಅದೇನೆ. ಆಸ್ ದಿ ಟೈಟಲ್ ಸಜೆಸ್ಟ್, ಇಂಡಿಯಾ ಈಸ್ ನೋನ್ ಬೈ ಡಿಫ್ರೆಂಟ್ ನೇಮ್ಸ್ ಸಿನ್ಸ್ ಏನ್ಷಿಯಂಟ್ ಟೈಮ್. ನೋಡಿ, ಈ ಟೈಟಲ್ಗಳಿಲ್ಲ ಇದ್ದಾಗೇ ಇಂಡಿಯಾನ ಒಂದೊಂದು ಟೈಮಲ್ಲಿ ಒಂದೊಂದು ಹೆಸರಿಂದ ಜನ ಕರಿತಾ ಇರ್ತಾರೆ. ಕೆಲವು ಸರಿ ಭರತಖಂಡ ಅಂತ ಕರೀತಾರೆ, ಕೆಲವರು ಹಿಂದೂಸ್ತಾನ್ ಅಂತ ಕರೀತಾರೆ, ಕೆಲವು ಇಂಡಿಯಾ, ಕೆಲವರು ಜಂಬೂದ್ವೀಪ, ಈ ಥರ ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ. ಸೊ ಈ ಹೆಸರುಗಳು ಯಾವ ಥರ ಬಂತು ಏನು ಅಂತ ನೋಡೋಣ. ಭಾರತ ಇಸ್ ದಿ ನೇಮ್ ದಟ್ ಈಸ್ ವೈಡ್ಲಿ ಯೂಸ್ಡ್. ಸೊ ಇಂಡಿಯಾನ ಜಾಸ್ತಿ ಯಾವ ಥರ ಹೆಸರಲ್ಲಿ ಯೂಸ್ ಮಾಡ್ತಾರೆ? ಒಂದು ಇಂಡಿಯಾ ಅಂತ, ಇನ್ನೊಂದು ಭಾರತ ಅಂತ. ಸೊ ಭಾರತ ಅನ್ನೋದು ಜಾಸ್ತಿ ಯೂಸ್ ಮಾಡ್ತಾರೆ. ಅವರ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಸಪೋರ್ಟ್ ಟು ದಿಸ್. ನಮ್ಮ ಕಾನ್ಸ್ಟಿಟ್ಯೂಷನಲ್ಲೂ ಕೂಡ ಇದೇ ಥರ ಇದೆ. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇಂಡಿಯಾ ದಟ್ ಈಸ್ ಭಾರತ್ ಅಂತ ಕೂಡ ಇದೆ. ಸೊ ಅದಕ್ಕೆ ಅಫಿಷಿಯಲ್ ನೇಮ್ ಇದು. ಡ್ಯೂ ಯು ನೋ ಹೌ ಅವರ್ ಕಂಟ್ರಿ ಗಾಟ್ ದ ನೇಮ್ ಭಾರತ? ಈಗ ನಮ್ಮ ದೇಶಕ್ಕೆ ಯಾವ ಥರ ಈ ಭಾರತ ಅಂತ ಹೆಸರು ಬಂತು ಗೊತ್ತಾ ನಿಮಗೆ? ಓಕೆ, ಅಕಾರ್ಡಿಂಗ್ ಟು ಪುರಾಣ, ದೇರ್ ವಾಸ್ ಎ ಕಿಂಗ್ ನೇಮ್ ಭರತ, ದಿ ಎಲ್ಡೆಸ್ಟ್ ಸನ್ ಆಫ್ ಋಷಭನಾಥ, ದಿ ಫಸ್ಟ್ ತೀರ್ಥಂಕರ. ನೋಡಿ, ನಮ್ಮ ಪುರಾಣಗಳ ಪ್ರಕಾರ ನಮ್ಮ ದೇಶದಲ್ಲಿ ಒಬ್ಬ ಭರತ ಅಂತ ಒಬ್ಬ ರಾಜ ರೂಲ್ ಮಾಡ್ತಾ ಇದ್ದ ನಮ್ಮ ಒಂದು ದೇಶನ. ಓಕೆನಾ? ಈ ಭರತ ಅನ್ನೋರು ಯಾರು? ವೃಷಭನಾಥ ಅನ್ನೋರ ಮಗ. ಈ ವೃಷಭನಾಥ ಬಂದು ಮೊದಲನೇ ತೀರ್ಥಂಕರ, ಅಂದರೆ ಒಬ್ಬರು ಸನ್ಯಾಸಿ ಅಂತ ಅಂದ್ಕೊಳ್ಳಿ, ಆ ಥರದವರು, ಅವರ ಮಗ ಆಗಿರ್ತಾನೆ.
ದಿ ಲ್ಯಾಂಡ್ ರೂಲ್ಡ್ ಬೈ ಭರತ ಈಸ್ ನೋನ್ ಆಸ್ ಭರತಖಂಡ ಅಥವಾ ಭಾರತಖಂಡ, ಭರತ ವರ್ಷ ಆರ್ ಭರತ ದೇಶ. ಸೊ ಈ ಭರತ ರೂಲ್ ಮಾಡಿದ ದೇಶ ಆಗಿದ್ದರಿಂದ ಅಥವಾ ಭರತ ರೂಲ್ ಮಾಡಿದ ಏರಿಯಾ ಆಗಿದ್ದರಿಂದ ಈ ಜಾಗಕ್ಕೆ ಭರತಖಂಡ ಅಥವಾ ಭರತ ವರ್ಷ ಅನ್ನೋ ಹೆಸರು ಬಂದಿದೆ. ಅಬೌಟ್ 3000 years ago, ದಿ ಪರ್ಷಿಯನ್ಸ್ ಕೇಮ್ ಇನ್ ಕಾಂಟ್ಯಾಕ್ಟ್ ವಿತ್ ದಿ ಪೀಪಲ್ ಆಫ್ ಸಿಂಧೂ ರಿವರ್ ವ್ಯಾಲಿ. ನೋಡಿ, ನಾವು ಹಳೆ ಕಾಲದಲ್ಲಿ ಹತ್ತತ್ರ 3000 ವರ್ಷಗಳ ಹಿಂದೆ ನಮ್ಮ ಬಾರ್ಡರ್ ಎಲ್ಲಿವರೆಗೂ ಇತ್ತು, ಇವಾಗೇನು ಹಿಂದೂ ನದಿ ಅಥವಾ ಇಂಡಸ್ ನದಿ ಅಥವಾ ಸಿಂಧೂ ನದಿ ಅಂತ ಕರಿತೀವಿ, ಹತ್ತತ್ರ ಪಾಕಿಸ್ತಾನ ಆ ರೀಜನಲ್ಲಿ ಹರಿಯುತ್ತಲ್ಲ, ಆ ರೀಜನ್ನಲ್ಲಿ ನಾವು ಜಾಸ್ತಿ ವಾಸ ಮಾಡ್ತಾ ಇದ್ದಿತ್ತು ಇಂಡಿಯಾದಲ್ಲಿ. ಓಕೆನಾ? ಸೊ ಆ ಜಾಗಕ್ಕೆ ಪರ್ಷಿಯನ್ಸ್ ಬಂದು ನೋಡಿದಾಗ, ಸೊ ಪರ್ಷಿಯನ್ಸ್ ಅಂದರೆ ಯಾರು? ಇವಾಗ ಇರಾನ್ ಅಂತ ಒಂದು ದೇಶ ಇದೆಯಲ್ಲ, ರೀಸೆಂಟಾಗಿ ವಾರ್ ನಡೀತಾ ಇದೆಯಲ್ಲ, ಸೊ ಆ ದೇಶದವರು. ಸೊ ಇರಾನ್ ದೇಶದವರು ಅಲ್ಲಿ ಬಂದು ನಮ್ಮ ಜನನ ನೋಡಿದಾಗ ನಮಗೆ ಏನು ಹೆಸರು ಅದೇನೂ ಇಡಲಿಲ್ಲ ಅವರು. ಸೊ ನಾವು ಎಲ್ಲಿದ್ವಿ? ನಾವೊಂದು ನದಿ ಪಕ್ಕದಲ್ಲಿದ್ವಿ. ಆ ನದಿ ಹೆಸರೇನು? ಸಿಂಧೂ ನದಿ ಅಂತ. ಓಕೆ, ನದಿ ಆ ಸೈಡು ಈ ಸೈಡೆಲ್ಲ ನಾವು ವಾಸ ಮಾಡ್ತಿದ್ವಿ, ಹಳ್ಳಿಗಳು ಸಿಟಿಗಳು ಎಲ್ಲ ಇತ್ತು. ಸೊ ಅವ್ರು ಏನು ಮಾಡಿದ್ರು, ಇರೇನಿಯನ್ಸ್ ಅಥವಾ ಪರ್ಷಿಯನ್ಸು, ದಿ ಪರ್ಷಿಯನ್ಸ್ ಕಾಲ್ಡ್ ದಿ ಪೀಪಲ್ ಹಿಂದೂ. ಸೊ ಈ ಪರ್ಷಿಯನ್ಸ್ ಏನು ಮಾಡಿದ್ರು, ಇರೇನಿಯನ್ಸು ನಮ್ಮನ್ನ ಹಿಂದೂ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಅವರ ಭಾಷೆಯಲ್ಲಿ ಸಾ ಸೌಂಡ್ ಬರಲ್ಲ. ಅವರು ಸಾ ಅಂತ ಹೇಳೋಕ್ಕೆ ಅವ್ರ ಭಾಷೆಯಲ್ಲಿ ಸೌಂಡ್ ಇಲ್ಲ, ಅದಕ್ಕೆ ಹ ಅಂತ ಹೇಳೋಕ್ಕೆ ಶುರು ಮಾಡಿದ್ರು. ಸೊ ಸಿಂಧೂ ಹೋಗಿ ಹಿಂದೂ ಆಯಿತು, ಅಂದರೆ ನಮ್ಮನ್ನು ಅವರು ಹಿಂದೂ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಆ ನದಿನೂ ಕೂಡ ಹಿಂದೂ ಅಂತ ಕರೆಯೋಕ್ಕೆ. Later, when the Greeks came in contact with Indians, in their spoken usage, they used the word Hindu as Sindhus and later on Indus, Hindu. ಸೊ ಪರ್ಷಿಯನ್ಸ್ ಬಂದು ಸುಮಾರು ವರ್ಷ ಆದಮೇಲೆ ಗ್ರೀಕ್ಸ್ ಬರ್ತಾರೆ, ಗ್ರೀಸ್ ದೇಶದವರು. ಓಕೆನಾ? ಅವರು ನಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರಿಗೆ ಹಾ ಸೌಂಡ್ ಬರಲ್ಲ, ಅಂದರೆ ಅವ್ರಿಗೆ ಹಿಂದೂ ಅಂತ ಹೇಳಕ್ಕೆ ಬರಲ್ಲ, ಇಂದು ಅಂತ INDU ಇಂದು ಅಂತ ಹೇಳೋಕ್ಕೆ ಬರುತ್ತೆ ಅವ್ರ ಭಾಷೆಯಲ್ಲಿ. ಅವ್ರದ್ರಲ್ಲಿ ಹಾ ಇರಲ್ಲ ಸೌಂಡ್. ಓಕೆನಾ? ಸೊ ಇದರಿಂದ ನಾವು ಸಿಂಧೂ ಹೋಗಿ ಹಿಂದೂ ಆದ್ವಿ, ಹಿಂದೂಯಿಂದ ಇಂದು ಆದ್ವಿ. ಸೊ ನಾವು ಜನ ಯಾವುದಪ್ಪ? ಹಿಂದೂ. ಎಲ್ಲಿರೋದು? ನಮ್ಮ ದೇಶದ ಹೆಸರು ಇಂಡಿಯಾ ಅನ್ನೋ ಥರ ಆಯಿತು. ಕೆಲವರು ಇಂಡಿಯಾ ಅಂತಲೂ ಯೂಸ್ ಮಾಡ್ತಿದ್ರು, ಕೆಲವರು ಇಂಡೋ ಅಂತ ಕೂಡ ಯೂಸ್ ಮಾಡ್ತಾರೆ, INDO ಅಂತನೂ. ಸೊ ಆ ಥರ ಇಂಡು ಅಂತ ಬಂತು. ವೆನ್ ದಿ ಪರ್ಷಿಯನ್ಸ್ ಅರೈವ್ಡ್ ಟು ಇಂಡಿಯಾ ಅಗೈನ್, ದಿ ವರ್ಡ್ ಹಿಂದೂ ಬಿಗ್ಯಾನ್ ಟು ಬಿ ಯೂಸ್ಡ್. ನೋಡಿ, ಯಾವಾಗ ಪರ್ಷಿಯನ್ಸ್ ಮತ್ತೆ ಬಂದರು, ಅಂದರೆ ಗ್ರೀಕ್ಸ್ ಎಲ್ಲ ಹೋದ್ಮೇಲೆ ತಿರುಗಿ ಇನ್ನೊಂದೆಷ್ಟೋ ವರ್ಷ ಆದಮೇಲೆ ಮತ್ತೆ ನಮಗೂ ಅವ್ರಿಗೂ ಕಾಂಟ್ಯಾಕ್ಟ್ ಆಯಿತು. ಆಗ ಮತ್ತೆ ನಮ್ಮನ್ನ ಪರ್ಷಿಯನ್ಸು ಹಿಂದೂ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಓಕೆ, ಹಳೆ ಹೆಸರನ್ನ ಯೂಸ್ ಮಾಡೋಕ್ಕೆ. ಆಗ ಅಲ್ಲಿದ್ದಂಥ ಜನನ ಹಿಂದೂ ಅಂತ ಕರೆಯೋಕ್ಕೆ ಶುರು ಮಾಡ್ತಾರೆ. ದೇ ಕಾಲ್ಡ್ ಅವರ್ ಕಂಟ್ರಿ ಹಿಂದೂಸ್ತಾನ್. ನಮ್ಮ ದೇಶನ ಅವರು ಹಿಂದೂಸ್ತಾನ್ ಅಂತ ಕರೆಯೋಕ್ಕೆ ಶುರು ಮಾಡ್ತಾರೆ. ಜನಗಳನ್ನು ಹಿಂದೂಸ್ ಅಂತ ಕರೆಯೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ನಮ್ಮ ರಿಲಿಜನ್ನ ಹಿಂದೂಯಿಸಮ್ ಅಂತ ಕರೆಯೋಕ್ಕೆ ಶುರು ಮಾಡ್ತಾರೆ. ಅಂಡರ್ ದಿ ಇನ್ಫ್ಲುಯೆನ್ಸ್ ಆಫ್ ದಿ ಬ್ರಿಟಿಷ್, ದಿಸ್ ಕಂಟ್ರಿ ವಾಸ್ ಕಾಲ್ಡ್ ಇಂಡಿಯಾ ಆ್ಯಂಡ್ ಹಿಂದೂ ರಿಲಿಜನ್ ವಾಸ್ ಕಾಲ್ಡ್ ಹಿಂದೂಯಿಸಮ್ ಇನ್ ವೆಸ್ಟರ್ನ್ ಕಂಟ್ರೀಸ್. ಆಮೇಲೆ ಬರ್ತಾ ಬರ್ತಾ ಬ್ರಿಟಿಷ್ ಅವ್ರು ಬಂದ್ರಲ್ವ ನಮ್ಮ ದೇಶಕ್ಕೆ, ಅವ್ರು ಬಂದಾಗ ಏನು ಮಾಡಿದ್ರು, ಅವರು ಇಂಡಿಯಾ ಅಂತ ಕರೆಯೋಕ್ಕೆ ಗ್ರೀಕ್ ಇದರಿಂದ ತಗೊಂಡು ಶುರು ಮಾಡಿದ್ರು. ಸೊ ಇಂಡಿಯಾ ಅನ್ನೋ ಹೆಸರು ಪ್ರಪಂಚ ಎಲ್ಲ ಫೇಮಸ್ ಆಯಿತು. ಆಮೇಲೆ ಹಿಂದೂ ರಿಲಿಜನ್ ಅನ್ನೋದು ರಿಲಿಜನ್ಗೆ ಬಂತು, ಅಂದರೆ ನಮ್ಮ ಜನಗಳಿಗೆ ಬಂತು. ಹಿಂದೂಯಿಸಮ್ ಅನ್ನೋದು ನಮ್ಮ ರಿಲಿಜನ್ಗೆ ಬಂತು. ಸೊ ಈ ಥರ ನಾವು ಇವಾಗ ಹೊರಗಡೆ ನಮ್ಮನ್ನು ಕರೆಯುವಂಥದ್ದು. ಓಕೆ, ಯುರೋಪಿಯನ್ಸ್ ಹೂ ಇಂಟ್ರೊಡ್ಯೂಸ್ಡ್ ದಿ ಯೂನಿಕ್ನೆಸ್ ಆಫ್ ಇಂಡಿಯಾ, ಅಥವಾ ನಮ್ಮ ಇಂಡಿಯಾ ಬಗ್ಗೆ ಬೇರೆ ಜನಗಳಿಗೆ ತಿಳಿಸ್ಕೊಟ್ಟಂಥ ಜನಗಳು ಯಾರು? ಇವ್ರನ್ನ ಓರಿಯೆಂಟಲಿಸ್ಟ್ಸ್ ಅಂತ ಕೂಡ ಕರಿತೀವಿ. ಓಕೆ, ಸಮ್ ಇಂಗ್ಲಿಷ್ ಸ್ಕಾಲರ್ಸ್ ವೇರ್ ರೆಸ್ಪಾನ್ಸಿಬಲ್ ಫಾರ್ ಮೇಕಿಂಗ್ ದಿ ವರ್ಲ್ಡ್ ನೋ ಆಫ್ ಇಂಡಿಯಾಸ್ ಗ್ಲೋರಿ. ನೋಡಿ, ನಾವು ಒಂದು ಟೈಮಲ್ಲಿ ನಮ್ಮ ಬಗ್ಗೆ ನಮಗೆ ಗೊತ್ತಿರಲಿಲ್ಲ, ಅಂದರೆ ನಾವು ಎಂಥ ಗ್ರೇಟ್ ಕಂಟ್ರಿ ಅಂತ ನಮಗೆ ಗೊತ್ತಿರಲಿಲ್ಲ, ನಮ್ಮ ಸಾಧನೆಗಳ ಬಗ್ಗೆ ಗೊತ್ತಿರಲಿಲ್ಲ, ನಮ್ಮ ಅಚೀವ್ಮೆಂಟ್ಸು ಏನೂ ಗೊತ್ತಿರಲಿಲ್ಲ ನಮಗೆ. ಸೊ ಆ ಟೈಮಲ್ಲಿ ಕೆಲವು ಜನ ಇಂಗ್ಲೀಷ್ ಸ್ಕಾಲರ್ಸ್ ಅಂದರೆ ತುಂಬ ಓದ್ಕೊಂಡಿರೋರು, ತಿಳ್ಕೊಂಡಿರೋರು ಅಂತ, ಅವ್ರು ಬಂದು ಇಡೀ ಪ್ರಪಂಚಕ್ಕೆ ಇಂಡಿಯಾ ಅಂದರೆ ಏನು ಅಂತ ತೋರಿಸ್ಕೊಡ್ತಾರೆ. ಪ್ರಾಮಿನೆಂಟ್ ಅಮಾಂಗ್ ದೆಮ್ ವಾಸ್ ವಿಲಿಯಂ ಜೋನ್ಸ್, ಎ ಸುಪ್ರೀಂ ಕೋರ್ಟ್ ಜಡ್ಜ್, ವಾಸ್ ಆಲ್ಸೋ ಎ ಬ್ರಿಲಿಯಂಟ್ ಸ್ಯಾನ್ಸ್ಕ್ರಿಟ್ ಸ್ಕಾಲರ್. ಸೊ ಇದರಲ್ಲಿ ಈ ಓರಿಯೆಂಟಲಿಸ್ಟ್ಗಳಲ್ಲಿ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಯಾರಪ್ಪ ಅಂದರೆ ವಿಲಿಯಂ ಜೋನ್ಸ್ ಅಂತ. ಇವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರ್ತಾರೆ ಬ್ರಿಟಿಷ್ ಅವ್ರ ಕಾಲದಲ್ಲಿ. ಜೊತೆಗೆ ಒಬ್ಬರು ಸ್ಯಾನ್ಸ್ಕ್ರಿಟ್ ಸ್ಕಾಲರ್ ಕೂಡ ಆಗಿರ್ತಾರೆ ಇವರು, ಅಂದರೆ ಸ್ಯಾನ್ಸ್ಕ್ರಿಟ್ ಎಲ್ಲ ತಿಳ್ಕೊಂಡಿರ್ತಾರೆ ಅದ್ರ ಬಗ್ಗೆ. ಜೋನ್ಸ್ ಏನು ಹೇಳ್ತಾರೆ, ವೊಕ್ಯಾಬ್ಯುಲರಿ ಆಫ್ ಸ್ಯಾನ್ಸ್ಕ್ರಿಟ್ ಲ್ಯಾಂಗ್ವೇಜ್ ಈಸ್ ವಂಡರ್ಫುಲ್. ಅಂದರೆ ನಾವು ಸ್ಯಾನ್ಸ್ಕ್ರಿಟಲ್ಲಿ ಏನು ವೊಕ್ಯಾಬ್ಯುಲರಿ ಯೂಸ್ ಮಾಡ್ತೀವಿ ಅಥವಾ ವರ್ಡ್ಗಳು ಇವೆಲ್ಲ ಜಾಯಿನ್ ಮಾಡೋದು ಇದೆಲ್ಲ ಯೂಸ್ ಮಾಡ್ತೀವಲ್ವ, ಇದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ.
ಇನ್ 1784 CE ಈ ಎಸ್ಟಾಬ್ಲಿಷ್ಡ್ ಏಷಿಯಾಟಿಕ್ ಸೊಸೈಟಿ. ಸೊ 1784 ಏಷಿಯಾಟಿಕ್ ಸೊಸೈಟಿ ಅಂತ ಎಸ್ಟಾಬ್ಲಿಷ್ ಮಾಡ್ತಾರೆ, ಅಂದರೆ ನಮ್ಮ ಇಂಡಿಯಾ ಬಗ್ಗೆ ಚೈನಾ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಇನ್ 1832 ದಿ ಆರ್ಗನೈಸೇಷನ್ ವಾಸ್ ರೀನೇಮ್ಡ್ ಆಸ್ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್. ಸೊ 1832 ಅಷ್ಟರಲ್ಲಿ, ಅವರು ಸ್ಟಾರ್ಟ್ ಮಾಡಿ ಒಂದು 50 ವರ್ಷ ಆಗೋಷ್ಟರಲ್ಲಿ ಈ ಏಷಿಯಾಟಿಕ್ ಸೊಸೈಟಿನ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತ ಹೆಸರು ಚೇಂಜ್ ಮಾಡ್ತಾರೆ. ದಿಸ್ ಆರ್ಗನೈಸೇಷನ್ ಪಬ್ಲಿಷ್ಡ್ ದಿ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಆಫ್ ಭಗವದ್ಗೀತಾ. ಈ ಏಷಿಯಾಟಿಕ್ ಸೊಸೈಟಿಯವರು ನಮ್ಮ ಭಗವದ್ಗೀತೆ ಏನಿತ್ತು ಸ್ಯಾನ್ಸ್ಕ್ರಿಟಲ್ಲಿ ಅದನ್ನು ಇಂಗ್ಲೀಷ್ ಭಾಷೆಗೆ ಇವರು ಟ್ರಾನ್ಸ್ಲೇಟ್ ಮಾಡ್ತಾರೆ. ಇಟ್ ಈಸ್ ದಿ ಫಸ್ಟ್ ಟ್ರಾನ್ಸ್ಲೇಟೆಡ್ ವರ್ಕ್ ಫ್ರಮ್ ಸ್ಯಾನ್ಸ್ಕ್ರಿಟ್ ಟು ಇಂಗ್ಲೀಷ್. ನೋಡಿ, ಸ್ಯಾನ್ಸ್ಕ್ರಿಟಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಆದಂಥ ಮೊದಲನೇ ಬುಕ್ ಅಂತ ಹೇಳ್ಬೋದು, ಯಾವುದನ್ನ? ಭಗವದ್ಗೀತಾನ. ವಿಲಿಯಂ ಜೋನ್ಸ್ ಆಲ್ಸೋ ಟ್ರಾನ್ಸ್ಲೇಟೆಡ್ ಅದರ್ ವರ್ಕ್ಸ್ ಲೈಕ್ ಶಾಕುಂತಲ. ನೀವು ಇವಾಗ ಶಾಕುಂತಲ ಸ್ಟೋರಿ ಎಲ್ಲ ಕೇಳಿದಿರಲ್ಲ, ಅದು ಒಂದು ನಾಟಕ ಇದೆ, ಆ ಶಾಕುಂತಲ ಸ್ಟೋರಿನ ಕೂಡ ಇವರು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಲೇಟರ್ ದಿ ಫ್ರೆಂಚ್ ಆ್ಯಂಡ್ ದಿ ಜರ್ಮನ್ ಸ್ಕಾಲರ್ಸ್ ಕಂಟಿನ್ಯೂ ಟು ಸ್ಟಡಿ ಇಂಡಿಯನ್ ಲ್ಯಾಂಗ್ವೇಜಸ್ ಆ್ಯಂಡ್ ಕಲ್ಚರ್. ಮೊದಲು ಇವರು ಸ್ಟಾರ್ಟ್ ಮಾಡಿದ್ರು, ಆಮೇಲೆ ಬಂದಂಥ ಸುಮಾರು ಫ್ರೆಂಚ್ ಸ್ಕಾಲರ್ಗಳು ಮತ್ತು ಜರ್ಮನ್ ಸ್ಕಾಲರ್ಗಳೆಲ್ಲ ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಬಗ್ಗೆ, ನಮ್ಮ ಕಲ್ಚರ್ ಬಗ್ಗೆ ಎಲ್ಲ ಕೂಡ ತಿಳ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ನೋಡಿ, ನಮ್ಮದು ಹಳೆ ಕಾಲದಲ್ಲಿ ಇಂಡಿಯಾ ಯಾವ ಥರ ಇತ್ತು, ನಮ್ಮದು ಮ್ಯಾಪ್ ಅಂತ. ಸೊ ಇದಿಷ್ಟು ಇಂಡಿಯಾನೇ. ಓಕೆ, ನೋಡ್ಬೋದು, ಊರುಗಳು ನೋಡ್ಬೋದು, ಹೆಸರುಗಳೆಲ್ಲ ನೋಡ್ಬೋದು ನೀವು ಒಂಚೂರು. ನೋಡಿ, ಬಹಲಿಕಾ, ಕಪಿಸ, ಆಮೇಲೆ ಅರಿಯಾ, ಆರ್ಕೋಶಿಯಾ, ಪುರುಸಪುರ, ತಕ್ಷಶಿಲ, ವಿತಸ್ತ, ಆ ಥರ ಇದೆ. ಕಪಿಲವಸ್ತು, ಮಿಥಿಲ, ವಿದೇಹ, ಅಯೋಧ್ಯ, ಪಾಟಲಿಪುತ್ರ. ಹೆಸರುಗಳು ನೋಡಿ, ಸುಮಾರೆಲ್ಲ ಬೇರೆ ಬೇರೆ ಹೆಸರುಗಳಿದೆ. ಓಕೆನಾ? ಇದು ನಮ್ಮ ಹಳೆ ಕಾಲದ ಇಂಡಿಯಾ ಮ್ಯಾಪು ಮತ್ತು ಅಲ್ಲಿದ್ದಂಥ ಸಿಟಿಗಳ ಹೆಸರುಗಳು. ಅಬ್ಸರ್ವ್ ದಿ ನೇಮ್ಸ್ ಆಫ್ ಏನ್ಷಿಯಂಟ್ ಪ್ಲೇಸಸ್ ಆನ್ ದಿ ಮ್ಯಾಪ್. ದೀಸ್ ಆರ್ ಫೌಂಡ್ ಇನ್ ದಿ ಇನ್ಸ್ಕ್ರಿಪ್ಷನ್ ಆಫ್ ದೋಸ್ ಡೇಸ್. ಸೊ ಇಲ್ಲಿ ಹೆಸರುಗಳನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು. ಓಕೆ, ದೇವಗಿರಿ, ಎಲ್ಲೋರ, ಅಜಂತ, ಗೋದಾವರಿ, ಆಮೇಲೆ ಈ ಥರ ಎಲ್ಲ ಸುಮಾರು ಹೆಸರುಗಳನ್ನು ನೋಡಿರ್ಬೋದು. ಈ ಎಲ್ಲ ಹೆಸರುಗಳು ಇವಾಗೂ ಅವಾಗೂ ತುಂಬ ಡಿಫ್ರೆನ್ಸ್ ಇದೆ. ಯಾಕೆ ಅಂತ ಹೇಳಿದ್ರೆ ಇವೆಲ್ಲ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಹೆಸರುಗಳು. ಇವನ್ನೆಲ್ಲ ಆ ಕಾಲದ ಇನ್ಸ್ಕ್ರಿಪ್ಷನ್ಗಳು ಅಂದರೆ ಕೆತ್ತನೆಗಳಲ್ಲಿ ನಾವು ನೋಡ್ಬೋದು ಈ ಹೆಸರುಗಳು. ಮೋಸ್ಟ್ ಆಫ್ ದಿ ಪ್ಲೇಸಸ್ ನೇಮ್ಸ್ ಹ್ಯಾವ್ ಚೇಂಜ್ಡ್. ಎಷ್ಟೊಂದು ಹೆಸರುಗಳೆಲ್ಲ ಚೇಂಜ್ ಆಗಿದೆ. ಮಗಧನ ಇವಾಗ ಬಿಹಾರ್ ಅಂತ ಕರಿತೀವಿ. ಓಕೆ, ಕಳಿಂಗನ ಒರಿಸ್ಸಾ ಅಂತ ಕರಿತೀವಿ. ಚೇರ ಕಿಂಗ್ಡಮ್ನ ಕೇರಳ ಅಂತ ಕರಿತೀವಿ. ಇಂದ್ರಪ್ರಸ್ಥಾನ ಡೆಲ್ಲಿ ಅಂತ ಕರಿತೀವಿ. ಪ್ರಯಾಗ್ರಾಜ್ನ ಅಲಹಾಬಾದ್ ಅಂತ ಕರಿತೀವಿ. ಈ ಥರ ಸುಮಾರು ಹೆಸರುಗಳು ನಾವು ಚೇಂಜ್ ಮಾಡಿದ್ದೀವಿ. ಬಟ್ ಸಮ್ ಆಫ್ ದಿ ನೇಮ್ಸ್ ಹ್ಯಾವ್ ರಿಮೈನ್ಡ್ ದಿ ಸೇಮ್ ಈವನ್ ಟು ದಿಸ್ ಡೇ. ಆದರೆ ಕೆಲವು ಹೆಸರುಗಳು ಮಾತ್ರ ಈಗಲೂ ಕೂಡ ಅದೇ ಹೆಸರಲ್ಲೇ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್, ಕಾಶ್ಮೀರ್ ಇರ್ಬೋದು, ನೇಪಾಲ್ ಇರ್ಬೋದು, ಕೈಲಾಸ ಇರ್ಬೋದು, ಕುರುಕ್ಷೇತ್ರ ಇರ್ಬೋದು, ಅಯೋಧ್ಯ, ಕಾಶಿ, ಮಥುರಾ, ಇವೆಲ್ಲ ಹಳೆ ಹೆಸರುಗಳೇ. ಇವಾಗೂ ಕೂಡ ಅದೇ ಕಂಟಿನ್ಯೂ ಆಗಿದೆ. ದಿ ನೇಮ್ಸ್ ಆಫ್ ದಿ ಪ್ಲೇಸಸ್ ಚೇಂಜ್ಡ್ ಪೀರಿಯಾಡಿಕ್ಲಿ. ಈ ಹೆಸರುಗಳು ಬರ್ತಾ ಬರ್ತಾ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಮದ್ರಾಸ್ ಇದ್ದಿದ್ದು ಚೆನ್ನೈ ಆಯಿತು, ಪ್ರಯಾಗ್ರಾಜ್ ಇದ್ದಿದ್ದು ಅಲಹಾಬಾದ್ ಆಯಿತು, ಬರೋಡಾ ಇದ್ದಿದ್ದು ವಡೋದರ ಆಯಿತು, ಬಾಂಬೆ ಇದ್ದಿದ್ದು ಮುಂಬೈ ಆಯಿತು. ಈ ಥರ ಹೆಸರುಗಳು ಚೇಂಜ್ ಆಗ್ತಾ ಹೋಗುತ್ತೆ. ದಿ ಮ್ಯಾಪ್ ಈಸ್ ಗಿವನ್ ದಿ ಬಿಗಿನಿಂಗ್ ಇಟ್ ಸೆಲ್ಫ್. ಈ ಮ್ಯಾಪಲ್ಲಿ ಎಲ್ಲ ಹಳೆ ಹೆಸರುಗಳು ಕೊಟ್ಟಿದ್ದಾರೆ. ದಿಸ್ ಇಂಟ್ರೊಡ್ಯೂಸಸ್ ಆ್ಯಂಡ್ ಹೆಲ್ಪ್ಸ್ ಟು ಕ್ರಿಯೇಟ್ ಅನ್ ಅವೇರ್ನೆಸ್ ಆಫ್ ದಿ ಚೇಂಜ್ ಆಫ್ ನೇಮ್ಸ್. ಸೊ ಇದರಿಂದ ನಮಗೆ ಯಾವ್ಯಾವ ಇದು ಏನೇನು ಚೇಂಜ್ ಆಯಿತು ಅಂತ ನಮಗೆ ಗೊತ್ತಾಗುತ್ತೆ. ಓಕೆನಾ? ನೀವು ಒಂದ್ಸರಿ ನಿಧಾನಕ್ಕೆ ನೋಡ್ಕೊಂಡು ಬನ್ನಿ ಯಾವ್ಯಾವ ಹೆಸರು ಎಲ್ಲೆಲ್ಲಿದೆ, ಏನು ಕತೆ ಅಂತ. ಗ್ರೇಟ್ ಕಾಂಟ್ರಿಬ್ಯೂಷನ್ಸ್ ಆಫ್ ಇಂಡಿಯನ್ಸ್ ಟು ದಿ ಫೀಲ್ಡ್ ಆಫ್ ಮ್ಯಾಥಮೆಟಿಕ್ಸ್. ಸೊ ನಾವಿವಾಗ ನಮ್ಮ ಇಂಡಿಯಾಗೆ ಹೆಸರು ಯಾವ ಥರ ಬಂತು, ಇಂಡಿಯಾ ಎಲ್ಲಿದೆ, ಏನು ಕತೆ, ಹಳೆ ಕಾಲದ ಹೆಸರುಗಳು, ಇದ್ರ ಬಗ್ಗೆ ಎಲ್ಲ ನೋಡಿದ್ವಿ. ಈಗ ನಾವು ಕೊಟ್ಟಂಥ ಕಾಂಟ್ರಿಬ್ಯೂಷನ್ಸ್ ಅಂದರೆ ನಾವು ಮಾಡಿದಂಥ ಸಾಧನೆ ಅಥವಾ ನಾವು ಪ್ರಪಂಚಕ್ಕೆ ಕೊಟ್ಟಂಥ ಕೊಡುಗೆಗಳ ಬಗ್ಗೆ ಕೂಡ ನಾವು ನೋಡೋಣ. ಅದರಲ್ಲೂ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಲ್ಲಿ ನೋಡೋಣ. ಇನ್ ದಿ ಎಡಿಕ್ಟ್ಸ್ ಆಫ್ ಅಶೋಕ ನಂಬರ್ಸ್ ಆರ್ ಯೂಸ್ಡ್ ಅಬೆಂಡೆಂಟ್ಲಿ. ನೋಡಿ, ಅಶೋಕ ಎಡಿಕ್ಟ್ಸ್ ಏನಿದೆ, ಕೆತ್ತನೆಗಳೇನಿದೆ, ಅದರಲ್ಲಿ ಜಾಸ್ತಿ ನಂಬರ್ಗಳನ್ನೆಲ್ಲ ತುಂಬ ಯೂಸ್ ಮಾಡಿದ್ದೇವೆ. ಓಕೆ, ದೀಸ್ ಆರ್ 2300 ಇಯರ್ಸ್ ಓಲ್ಡ್. ಈ ಎಡಿಕ್ಟ್ ಅಶೋಕ ಪಿಲ್ಲರ್ ಇರ್ಬೋದು ಅಥವಾ ಬೇರೆ ಬೇರೆ ಕೆತ್ತನೆಗಳಿರ್ಬೋದು, ಇವೆಲ್ಲ 2300 ವರ್ಷಗಳ ಹಳೆಯದು. ಯುರೋಪಿಯನ್ ನೇಷನ್ಸ್ ಡಿಡ್ ನಾಟ್ ನೋ ನ್ಯೂಮರಲ್ಸ್ ಈವನ್ 1000 ಇಯರ್ಸ್ ಲೇಟರ್. ಯುರೋಪಿಯನ್ ದೇಶಗಳು, ಇವಾಗ ಏನು ನಾವು ಬ್ರಿಟಿಷ್ ಅವರು, ಫ್ರೆಂಚ್ ಅವರು ಅಂತ ಕರಿತೀವಿ, ಅವ್ರಿಗೆ 1000 ವರ್ಷಗಳ ಹಿಂದೆ ಕೂಡ ಇದೆಲ್ಲ ಕೂಡ ಏನೂ ಗೊತ್ತೇ ಇರಲಿಲ್ಲ, ನಂಬರ್ಸ್ ಬಗ್ಗೆನೇ ಗೊತ್ತಿರಲಿಲ್ಲ ಅವ್ರಿಗೆ. ನ್ಯೂಮರಲ್ಸ್, ಡೆಸಿಮಲ್ಸ್, ಫ್ರ್ಯಾಕ್ಷನ್ಸ್ ಆ್ಯಂಡ್ ಆಲ್ಜಿಬ್ರಾ ಆರ್ ದಿ ಕಾಂಟ್ರಿಬ್ಯೂಷನ್ಸ್ ಆಫ್ ಏನ್ಷಿಯಂಟ್ ಇಂಡಿಯಾ. ನೋಡಿ, ನಾವು ನ್ಯೂಮರಲ್ಸ್ ಈಗ 1, 2, 3, 4 ಈ ಥರ 9ವರೆಗೂ ಏನು ಯೂಸ್ ಮಾಡ್ತೀವಿ, ಆಮೇಲೆ 0 ಯೂಸ್ ಮಾಡ್ತೀವಿ, ಇದೆಲ್ಲ. ಮತ್ತು ಡೆಸಿಮಲ್ಸು ಡಾಟ್ ಇಟ್ಬಿಟ್ಟು, ಇವಾಗ
₹1.50 1.50 ಅಂತ ಹಾಕೋಂಥ ಡೆಸಿಮಲ್ ಪಾಯಿಂಟ್ಸು, ಫ್ರ್ಯಾಕ್ಷನ್ಸು, 1/2, 3/4 ಈ ಥರ ಫ್ರ್ಯಾಕ್ಷನ್ಸ್ ಇರ್ಬೋದು. ಜೊತೆಗೆ ಆಲ್ಜಿಬ್ರಾ A² + 2AB ಅದೆಲ್ಲ ಕರಿತಿರಲ್ಲ, ಅದು ಎಲ್ಲ ಕೂಡ ಇಂಡಿಯಾದಿಂದನೇ ಹೋಗಿರುವಂಥ ನಾಲೆಡ್ಜ್. ಎಲ್ಲರಿಗೂ ಮೊದಲು ಇದನ್ನು ಯೂಸ್ ಮಾಡ್ತಿದ್ದಿದ್ದು ನಾವೇನೆ. ದಿ ಕ್ರೆಡಿಟ್ ಆಫ್ ಯೂಸಿಂಗ್ ಝೀರೋ ಆ್ಯಸ್ ಎ ನ್ಯೂಮರಲ್ ಫಾರ್ ದಿ ಫಸ್ಟ್ ಟೈಮ್ ಗೋಸ್ ಟು ಇಂಡಿಯನ್ಸ್. ಜೊತೆಗೆ ಝೀರೋ ಅನ್ನೋವಂಥದ್ದನ್ನು ಒಂದು ನ್ಯೂಮರಲ್ಲಿ ಇಲ್ಲಿ ಯೂಸ್ ಮಾಡಿದ್ದು ಕೂಡ ನಾವೇನೆ ಫಸ್ಟು. ಅದಕ್ಕೆ ಮೊದಲು ಏನು ಮಾಡೋರು, ಈಗ 1ಗೊಂದು ಸಿಂಬಲ್, 2ಗೊಂದು ಸಿಂಬಲ್ ಈ ಥರ ಹೋಗುತ್ತಲ್ಲ, 9ವರೆಗೂ ಹೋಗುತ್ತೆ ಸಿಂಬಲ್ಲು. ಆಮೇಲೆ 10ಗೆ ಒಂದು ಸಿಂಬಲ್ ಇಟ್ಕೊಂಡಿರೋರು, ಆಮೇಲೆ 11ಗೆ ಒಂದು ಸಿಂಬಲ್ ಇಟ್ಕೊಂಡಿರೋರು. ಅದನ್ನು ಸುಮ್ಮನೆ ಸಿಂಬಲ್ಸ್ ಹಾಕ್ತಾಯಿದ್ದೀನಿ, ಅದು ಏನು ಆ ಥರ ಸಿಂಬಲ್ಸ್ ಏನಿರಲಿಲ್ಲ. ಓಕೆ, ಏನೋ ಒಂದು ಸಿಂಬಲ್ ಅವರು ಇಟ್ಕೊಂಡವ್ರು 13ಗೆ 14ಗೆ ಈ ಥರ. ನಾವು ಬಂದು ಝೀರೋ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಅವರು 10 ಬರೀಬೇಕು ಅಂದರೆ ಒಂದು ಪಕ್ಕ 0 ಹಾಕೋದು, 11 ಬರೀಬೇಕಂದ್ರೆ ಒಂದು ಪಕ್ಕ 1 ಹಾಕೋದು, ಇವೆಲ್ಲ ಸ್ಟಾರ್ಟ್ ಆಗಿದ್ದು. ಕ್ಯಾಲ್ಕುಲೇಷನ್ಸ್ ಬಿಕೇಮ್ ಈಸಿ ಆಫ್ಟರ್ ಝೀರೋ ವಾಸ್ ಇನ್ವೆಂಟೆಡ್. ಝೀರೋ ಇನ್ವೆಂಟ್ ಮಾಡಿದ ಮೇಲೆ ಕ್ಯಾಲ್ಕುಲೇಷನ್ಸ್ ತುಂಬ ಈಸಿ ಆಗುತ್ತೆ. ಓಕೆ, ಅರ್ತ್ ಈಸ್ ರೌಂಡ್, ಜೊತೆಗೆ ಅರ್ತ್ ರೌಂಡ್ ಆಗಿದೆ ನಮಗೆಲ್ಲ ಗೊತ್ತು. ಓಕೆ, ಅರ್ತ್ ಗೋಸ್ ಅರೌಂಡ್ ದಿ ಸನ್ ಆ್ಯಂಡ್ ದಿಸ್ ಇಸ್ ಸ್ಟೇಟೆಡ್ ಬೈ ಆರ್ಯಭಟ್ಟ, ದಿ ಇಂಡಿಯನ್ ಸೈಂಟಿಸ್ಟ್. ನೋಡಿ, ಅರ್ತ್ ರೌಂಡ್ ಆಗಿದೆ ಮತ್ತು ಅರ್ತು ಭೂಮಿ ಸೂರ್ಯನ ಸುತ್ತುತ್ತೆ ಅಂತ ಹೇಳ್ಬಿಟ್ಟು ಅರ್ತ್ ಗೋಸ್ ಅರೌಂಡ್ ದಿ ಸನ್ ಅಂತ, ಹೀಲಿಯೋಸೆಂಟ್ರಿಕ್ ಥಿಯರಿ ಅಂತ. ಇದನ್ನು ಮೊದಲು ಹೇಳಿದ್ದು ಬಂದು ಆರ್ಯಭಟ್ಟ ಅಂತ. ಇವರು ಇಂಡಿಯನ್ ಸೈಂಟಿಸ್ಟ್ ಆಗಿರ್ತಾರೆ. ಇನ್ ದೀಸ್ ಟೈಮ್ಸ್ ಆಫ್ ಮಾಡರ್ನ್ ಸೈನ್ಸ್ ದ ಕ್ರೆಡಿಟ್ ಆಫ್ ಡಿಸ್ಕವರಿಂಗ್ ದಿ ಟ್ರೂತ್ ದಟ್ ದಿ ಅರ್ತ್ ಇಸ್ ರೌಂಡ್ ಇಸ್ ಗಿವನ್ ಟು ಕಾಪರ್ನಿಕಸ್, ಹೂ ಇಸ್ 10 centuries ಲೇಟರ್ ದೆನ್ ದಿ ಇಂಡಿಯನ್ ಸೈಂಟಿಸ್ಟ್ ಆರ್ಯಭಟ್ಟ. ನೋಡಿ, ಇವಾಗ ಮಾಡರ್ನ್ ಸೈನ್ಸಲ್ಲಿ ಯಾರಪ್ಪ ಭೂಮಿ ರೌಂಡ್ ಆಗಿದೆ ಅಂತ ಹೇಳಿದ್ದು ಅಂತ ನಾವು ಕೇಳಿದ್ರೆ ಸಡನ್ನಾಗಿ ಅದನ್ನು ಕಾಪರ್ನಿಕಸ್ ಅಂತ ಕರಿತೀವಿ. ಓಕೆ, ಆದರೆ ಕಾಪರ್ನಿಕಸ್ ಹುಟ್ಟೋದಕ್ಕೂ 1000 ವರ್ಷಗಳ ಮೊದಲೇ ಆರ್ಯಭಟ್ಟ ಭೂಮಿ ರೌಂಡ್ ಆಗಿದೆ ಮತ್ತು ಭೂಮಿ ಸೂರ್ಯನ ಸುತ್ತನೇ ಸುತ್ತೋದು ಅಂತ ಹೇಳಿದರು. ಆದರೆ ನಾವು ವೆಸ್ಟರ್ನ್ ಸೊಸೈಟಿಯಲ್ಲಿ ಇಲ್ಲಲ್ಲ, ಅದಕ್ಕೆ ಅದನ್ನು ಯಾರು ಕನ್ಸಿಡರ್ ಮಾಡಲ್ಲ. ಇಂಡಿಯನ್ಸ್ ಹ್ಯಾಡ್ ಆಲ್ಸೋ ಪ್ರಿಪೇರ್ಡ್ ಲಾಂಗಿಟ್ಯೂಡನಲ್ ಮ್ಯಾಪ್ಸ್ ಫಾರ್ ಸೈಲರ್ಸ್ ಅಟ್ ಉಜ್ಜೈನ್. ಉಜ್ಜಯಿನಿ ಅಂತ ಒಂದು ಜಾಗ ಇದೆ ಸೆಂಟ್ರಲ್ ಇಂಡಿಯಾದಲ್ಲಿ. ಆ ಜಾಗದಲ್ಲಿ ನಾವೇನು ಮಾಡಿದ್ವಿ, ಸೈಲರ್ಸ್ ಅಂದರೆ ಶಿಪ್ಪಲ್ಲಿ ಟ್ರಾವೆಲ್ ಮಾಡ್ತಾರಲ್ಲ, ಸೊ ಅವ್ರಿಗೆ ಈಸಿಯಾಗಿ ಗೊತ್ತಾಗಲಿ ಅಂತ ಲಾಂಗಿಟ್ಯೂಡನಲ್ ಮ್ಯಾಪ್ಸ್ನೆಲ್ಲ ನಾವು ಆ ಕಾಲದಲ್ಲೇ ಪ್ರಿಪೇರ್ ಮಾಡಿದ್ವಿ. ಸೊ ಇನ್ನೂ ಏನೇನು ಕಾಂಟ್ರಿಬ್ಯೂಷನ್ಸ್ ಇದೆ ಅಂತ ನೋಡೋಣ. ದಿ ಫೇಮಸ್ ಪೈಥಾಗರಸ್ ಥಿಯರಮ್ ವಾಸ್ ಆಲ್ರೆಡಿ ನೋನ್ ಟು ಬೋಧಯಾನ, ದ ಗ್ರೇಟ್ ಇಂಡಿಯನ್ ಸೈಂಟಿಸ್ಟ್ 2 centuries earlier. ನೋಡಿ, ಪೈಥಾಗರಸ್ ಅಂತ ಹೇಳಿದ್ರೆ ಅವರೊಬ್ಬರು ಗುರು ಇರ್ತಾರೆ, ಅವ್ರಿಗೆ ಒಬ್ಬರು ಫಿಲಾಸಫರು. ಅವರು ಒಂದು ಪೈಥಾಗರಸ್ ಥಿಯರಮ್ ಅಂತ ಮಾಡ್ತಾರೆ. ನೀವು ಟ್ರಯಾಂಗಲ್ದು ಅದೆಲ್ಲ ನೋಡಿರ್ತೀರ ಮ್ಯಾಥ್ಸಲ್ಲಿ, ಆ ಥರದ್ದು. ಅದನ್ನು ಅವರು ಕಂಡುಹಿಡಿದ್ರು ಅಂದ್ಬಿಟ್ಟು ಅವ್ರ ಹೆಸರಿಟ್ಟಿದ್ದೀರ ಪೈಥಾಗರಸ್ ಥಿಯರಮ್ ಅಂತ. ಆದರೆ ಆ ಪೈಥಾಗರಸ್ ಹುಟ್ಟೋದಕ್ಕೂ 200 ವರ್ಷಗಳ ಹಿಂದೆ, 2 centuries ಅಂದರೆ 200 ವರ್ಷಗಳ ಹಿಂದೆನೇ ಬೋಧಯಾನ ಅನ್ನೊಬ್ಬರು ನಮ್ಮ ಗ್ರೇಟ್ ಇಂಡಿಯನ್ ಸೈಂಟಿಸ್ಟು ಆ ಪೈಥಾಗರಸ್ ಥಿಯರಮ್ನ ಯೂಸ್ ಮಾಡ್ತಾಯಿದ್ರು. ದಿ ಇಂಡಿವಿಸಿಬಲ್ ಯೂನಿಟ್ ಆಫ್ ಮ್ಯಾಟರ್ ಇಸ್ ಕಾಲ್ಡ್ ಆಸ್ ಆಟಮ್. ನೋಡಿ, ನಿಮಗೆ ಇನ್ನೂ ಹೈಯರ್ ಕ್ಲಾಸ್ಗೆ ಹೋಗ್ತಾ ಇದ್ದರೆ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಆ ಥರ ಎಲ್ಲ ಬರುತ್ತೆ. ಸೊ ಈ ಆಟಮ್ಗಳ ಬಗ್ಗೆ ಕೂಡ ಮೊದಲು ಕಂಡುಹಿಡಿದಿದ್ದು ನಾವೇನೆ. ದಿಸ್ ವಾಸ್ ಸ್ಟೇಟೆಡ್ ಬೈ ಇಂಡಿಯನ್ ಸೇಜ್ ಕನ್ನಡ. ಸೊ ಕನ್ನಡ ಅನ್ನೋಂಥ ಇಂಡಿಯನ್ ಸೈಂಟಿಸ್ಟ್ ಅಥವಾ ಸೇಜ್ ಅಂದರೆ ಒಬ್ಬರು ಸನ್ಯಾಸಿ ಅಂದ್ಕೊಳ್ಳಿ, ಅವರು ಇದನ್ನು ಫಸ್ಟು ಯೂಸ್ ಮಾಡಿದ್ದು. ಆಟಮ್ ಅನ್ನೋ ವರ್ಡ್ನಲ್ಲ, ಅಣು ಅನ್ನೋದನ್ನು ಯೂಸ್ ಮಾಡಿದ್ರು. ಓಕೆ, ಈ ಪ್ರೊಪೌಂಡೆಡ್ ದಿಸ್ ಥಿಯರಿ 27 centuries ago. ಇವರು ಸೇಜ್ ಕನ್ನಡ ಯಾವಾಗ ಇದನ್ನು ಹೇಳಿದ್ದು, ಅಣು ಅನ್ನೋದಿದೆ, ಇಂಡಿವಿಸಿಬಲ್ ಯೂನಿಟ್ ಇದು ಅಂತ ಹೇಳಿದ್ದು 27 centuries ಅಂದರೆ 2700 ವರ್ಷಗಳ ಹಿಂದೆ. ಓಕೆ, ಇಂಡಿಯನ್ಸ್ ನ್ಯೂ ದಿ ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೀಲ್ ಸಿನ್ಸ್ ಏನ್ಷಿಯಂಟ್ ಟೈಮ್. ಸ್ಟೀಲ್ ಬಗ್ಗೆ ಕೂಡ ನಮ್ಮ ಇಂಡಿಯನ್ಸ್ಗೆ ತುಂಬ ಹಳೆ ಕಾಲದಿಂದನೇ ಗೊತ್ತಿತ್ತು. ಒಂದು ದಮಾಸ್ಕಸ್ ಸ್ಟೀಲ್ ಅಂತ ಕರಿತೀವಿ. ದಮಾಸ್ಕಸ್ ಅಂದರೆ ಅದು ಇರಾಕ್ ದೇಶದಲ್ಲಿರೋದು. ಆದರೆ ಆ ದಮಾಸ್ಕಸ್ ಸ್ಟೀಲ್ ಏನು, ಅವ್ರು ಬಂದು ಇಂಡಿಯಾದಿಂದ ತೊಗೊಂಡೋಗಿ ಅಲ್ಲಿ ಮಾರ್ತಾಯಿದ್ರು. ಅದು ಇಂಡಿಯನ್ ಸ್ಟೀಲ್ ಅಂತ ಬರಬೇಕಾಗಿತ್ತು. ಆದರೆ ಅವರಲ್ಲಿ ಮಾರ್ಕೆಟಿಂಗ್ ಅಲ್ಲಿ ಮಾಡ್ತಾ ಇದ್ರಿಂದ ಅದಕ್ಕೆ ದಮಾಸ್ಕಸ್ ಸ್ಟೀಲ್ ಅಂತ ಕರೆಯೋಕ್ಕೆ ಶುರು ಮಾಡ್ತಾರೆ. ಸೊ ಸ್ಟೀಲ್ ಬಗ್ಗೆ ಕೂಡ ನಮಗೆ ತುಂಬ ಹಳೆ ಕಾಲದಿಂದನೇ ಗೊತ್ತಿತ್ತು. ಇಂಡಿಯನ್ಸ್ ವೇರ್ ದಿ ಫೋರ್ಮೋಸ್ಟ್ ಇನ್ ಬಿಲ್ಡಿಂಗ್ ಶಿಪ್ಸ್. ಶಿಪ್ ಬಿಲ್ಡಿಂಗಲ್ಲೂ ಕೂಡ ನಾವೇನೇ ತುಂಬ ಟಾಪಲ್ಲಿದ್ವಿ ಅವಾಗ. ಸೂರತ್ ಇನ್ ಗುಜರಾತ್ ವಾಸ್ ಎ ವೆಲ್ ನೋನ್ ಪ್ಲೇಸ್ ಫಾರ್ ಶಿಪ್ ಬಿಲ್ಡಿಂಗ್. ಗುಜರಾತಲ್ಲಿ ಸೂರತ್ ಅಂತ ಒಂದು ಜಾಗ ಇದೆ, ಅದು ಶಿಪ್ ಬಿಲ್ಡಿಂಗ್ಗೆ ತುಂಬ ಫೇಮಸ್ ಆಗಿತ್ತು. ಆಫ್ಟರ್ ಇಂಡಿಯನ್ಸ್ ಐಡೆಂಟಿಫೈಡ್ ದಿ ಮಾನ್ಸೂನ್ ವಿಂಡ್ಸ್, ದಿ ಪ್ರೋಗ್ರೆಸ್ ಇನ್ ದಿ ಫೀಲ್ಡ್ ಆಫ್ ನ್ಯಾವಿಗೇಷನ್ ಪಿಕ್ಡ್ ಅಪ್ ಸ್ಪೀಡ್ ಇನ್ ದಿ ವರ್ಲ್ಡ್. ನೋಡಿ, ನಾವು ಮಾನ್ಸೂನ್ ವಿಂಡ್ಸ್ನ ಯೂಸ್ ಮಾಡಿಕೊಂಡು, ಅಂದರೆ ಒಂದು
ಜುಲೈ ಟೈಮಲ್ಲಿ ಗಾಳಿ ಹೆಂಗೆ ಬೀಸುತ್ತೆ, ಅಕ್ಟೋಬರ್ ಟೈಮಲ್ಲಿ ಗಾಳಿ ಹೆಂಗೆ ಬೀಸುತ್ತೆ, ಇದೆಲ್ಲ ನೋಡಿಕೊಂಡು ಯಾವ ರೀತಿ ಶಿಪ್ಗಳನ್ನು ಮೂವ್ ಮಾಡಬೇಕು, ನ್ಯಾವಿಗೇಟ್ ಮಾಡಬೇಕು ಅನ್ನೋದು ನಾವು ತಿಳ್ಕೊಂಡಿದ್ವಿ. ಇದರಿಂದ ಎಷ್ಟೊಂದು ಶಿಪ್ಗಳು ಅವೆಲ್ಲ ಟ್ರಾವೆಲ್ ಮಾಡೋ ಸ್ಪೀಡ್ ಕೂಡ ಜಾಸ್ತಿ ಆಗುತ್ತೆ ಪ್ರಪಂಚದಲ್ಲಿ. ಯೋಗ ಆ್ಯಂಡ್ ಸ್ಯಾನ್ಸ್ಕ್ರಿಟ್ ಆರ್ ಆಲ್ಸೋ ಇಂಡಿಯನ್ ಕಾಂಟ್ರಿಬ್ಯೂಷನ್ಸ್. ಯೋಗನ ಕಾಂಟ್ರಿಬ್ಯೂಟ್ ಮಾಡಿದ್ದು ನಾವೇ, ಮತ್ತು ಸ್ಯಾನ್ಸ್ಕ್ರಿಟ್ ಲ್ಯಾಂಗ್ವೇಜ್ನ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದು ನಾವೇನೆ. ಓಕೆನಾ? ಇನ್ಫ್ಲುಯೆನ್ಸಸ್ ಆಫ್ ಇಂಡಿಯನ್ ಕಲ್ಚರ್ ಅಬ್ರಾಡ್. ಸೊ ನಮ್ಮ ಇಂಡಿಯನ್ ಕಲ್ಚರು ಬೇರೆ ಬೇರೆ ದೇಶಗಳಲ್ಲೂ ಕಾಣಿಸುತ್ತೆ ನಮಗೆ, ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ. ಸೊ ಎಲ್ಲೆಲ್ಲಿ ಕಾಣಿಸುತ್ತೆ ಏನು ಅಂತ ನೋಡೋಣ. ಇಂಡಿಯನ್ಸ್ ವೇರ್ ಎಕ್ಸ್ಪರ್ಟ್ಸ್ ಇನ್ ಸೀಫೇರಿಂಗ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಕಲ್ಚರಲ್ ಎಕ್ಸ್ಚೇಂಜಸ್ ಟುಕ್ ಪ್ಲೇಸ್ ಬಿಟ್ವೀನ್ ಕಂಟ್ರೀಸ್. ನೋಡಿ, ನಾವು ಇಂಡಿಯನ್ಸು ಸೀಫೇರಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಸಮುದ್ರದಲ್ಲಿ ಹೋಗಿ ಬಿಸ್ನೆಸ್ ಮಾಡಿ ಬರೋದು, ಅಂದರೆ ಶಿಪ್ಗಳು ಯೂಸ್ ಮಾಡಿಕೊಂಡು, ಬೋಟ್ಗಳು ಯೂಸ್ ಮಾಡಿಕೊಂಡು, ಇದರಲ್ಲೆಲ್ಲ ನಾವು ಎಕ್ಸ್ಪರ್ಟ್ಗಳಾಗಿದ್ವಿ. ಅದರಿಂದ ನಮಗೆ ಬೇರೆ ಬೇರೆ ದೇಶಗಳ ಜೊತೆ ಕಲ್ಚರಲ್ ಎಕ್ಸ್ಚೇಂಜಸ್ ಕೂಡ ತುಂಬ ನಡೀತಾ ಇತ್ತು. ಫಾರ್ ಎಕ್ಸಾಂಪಲ್, ಬುದ್ಧಿಸಮ್ ಸ್ಪ್ರೆಡ್ ಬಿಯಾಂಡ್ ಇಂಡಿಯಾಸ್ ಬಾರ್ಡರ್ ಟು ಅಫ್ಘಾನಿಸ್ತಾನ್, ಟಿಬೆಟ್, ಮಂಗೋಲಿಯಾ, ಚೈನಾ, ಕೊರಿಯಾ ಆ್ಯಂಡ್ ಜಪಾನ್. ಸೊ ಬುದ್ಧಿಸಮ್ ಅನ್ನೋದು ಶುರುವಾಗಿದ್ದು, ಬುದ್ಧನ ಫಾಲೋ ಮಾಡೋವಂಥದ್ದು ಶುರುವಾಗಿದ್ದು ಇಂಡಿಯಾದಲ್ಲಿ. ಆದರೆ ಇದು ಅಫ್ಘಾನಿಸ್ತಾನ್, ಟಿಬೆಟ್, ಮಂಗೋಲಿಯಾ, ಕೊರಿಯಾ, ಜಪಾನ್ ಎಲ್ಲ ಕಡೆ ಕೂಡ ನಾವು ಅದನ್ನು ಸ್ಪ್ರೆಡ್ ಮಾಡಿದ್ವಿ. ಶ್ರೀಲಂಕಾ ಅಡಾಪ್ಟೆಡ್ ಬುದ್ಧಿಸಮ್, ಜೊತೆಗೆ ಶ್ರೀಲಂಕಾದಲ್ಲೂ ಕೂಡ ಬುದ್ಧಿಸಮ್ನ ಅಡಾಪ್ಟ್ ಮಾಡ್ಕೊತಾರೆ. ದಿ ಟಾಲೆಸ್ಟ್ ಬುದ್ಧ ಸ್ಟ್ಯಾಚ್ಯೂ ಇನ್ ದಿ ವರ್ಲ್ಡ್ ವಾಸ್ ಲೊಕೇಟೆಡ್ ಅಟ್ ಬಾಮಿಯಾನ್, ಅಫ್ಘಾನಿಸ್ತಾನ್. ಸೊ ತುಂಬ ದೊಡ್ಡದಾದಂಥ ಬುದ್ಧ ಸ್ಟ್ಯಾಚ್ಯೂ ಎಲ್ಲಿದೆ? ಇಂಡಿಯಾದಲ್ಲ, ಇದು ಅಫ್ಘಾನಿಸ್ತಾನಲ್ಲೊಂದು ಬಾಮಿಯಾನ್ ಅಂತ ಒಂದು ಜಾಗ ಇದೆ, ಆ ಜಾಗದಲ್ಲಿ ಇರೋವಂಥದ್ದು. ಇದಲ್ಲ, ಇದು ಬೇರೆ. ಓಕೆ, ಬಾಮಿಯಾನ್ ಬುದ್ಧ ಅಂತ ಕರೀತಾರೆ ಅದನ್ನು. ಇವಾಗಿಲ್ಲ, ಅದು ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಸೊ ಇದೆಲ್ಲ ಸರ್ಪ್ರೈಸಿಂಗ್ ಅಲ್ವಾ ನಮಗೆ? ಇಂಡಿಯಾದ ಬುದ್ಧ ಬೇರೆ ಬೇರೆ ದೇಶಗಳಲ್ಲಿ, ಎಲ್ಲಿ ಜಪಾನು, ಚೈನಾ, ಕೊರಿಯಾ ಅಲ್ಲೆಲ್ಲ ಇದೆ ಅಂದರೆ ಗ್ರೇಟೇ ಅಲ್ವಾ? ಓಕೆ. ಬುದ್ಧಿಸಮ್ ಆ್ಯಂಡ್ ಹಿಂದೂ ಕಲ್ಚರ್ ಸ್ಪ್ರೆಡ್ ಟು ಡಿಫ್ರೆಂಟ್ ಕಂಟ್ರೀಸ್ ಆಫ್ ಸೌತ್ ಏಷ್ಯಾ. ಇದ್ರ ಜೊತೆಗೆ ಸೌತ್ ಏಷ್ಯನ್ ಕಂಟ್ರೀಸ್, ಈಗ ಮಲೇಷ್ಯಾ ಏನಿದೆ, ಕ್ಯಾಂಬೋಡಿಯಾ, ವಿಯೆಟ್ನಾಮು, ಆಮೇಲೆ ಇನ್ನು ಜಾವಾ, ಸುಮಾತ್ರ, ಈ ಜಾಗದಲ್ಲೆಲ್ಲ ಕೂಡ ಬುದ್ಧಿಸಮ್ ಮತ್ತು ಹಿಂದೂಯಿಸಮ್ ಎಲ್ಲ ಸ್ಪ್ರೆಡ್ ಆಗುತ್ತೆ. ದಿ ಮ್ಯಾಗ್ನಿಫಿಷೆಂಟ್ ಕ್ಯಾಂಬೋಡಿಯನ್ ಅಂಕೋರ್ ವಾಟ್ ಈಸ್ ಒನ್ ಆಫ್ ದಿ ವರ್ಲ್ಡ್ಸ್ ಗ್ರೇಟೆಸ್ಟ್ ಆರ್ಕಿಟೆಕ್ಚರ್. ಪ್ರಪಂಚಕ್ಕೆ ತುಂಬ ದೊಡ್ಡ ದೇವಸ್ಥಾನ ಯಾವುದಪ್ಪ ಅಂದರೆ ಅದು ಆಂಕೋರ್ ವಾಟಲ್ಲಿರುವಂಥ ಒಂದು ದೇವಸ್ಥಾನ. ಆಂಕೋರ್ ವಾಟ್ ಅನ್ನೋದು ದೇವಸ್ಥಾನದ ಹೆಸರು, ಕ್ಯಾಂಬೋಡಿಯಾ ಅನ್ನೋದು ದೇಶದ ಹೆಸರು. ಸೊ ತುಂಬ ದೊಡ್ಡ ದೇವಸ್ಥಾನ ಎಲ್ಲಿದೆ ಅಂತಂದರೆ ಇಂಡಿಯಾದಲ್ಲ, ಕ್ಯಾಂಬೋಡಿಯಾದಲ್ಲಿದೆ. ಓಕೆ, ತುಂಬ ಆರ್ಕಿಟೆಕ್ಚರು ಎಲ್ಲ ತುಂಬ ಚೆನ್ನಾಗಿದೆ ಅದರಲ್ಲಿ, ದೇವಸ್ಥಾನದಲ್ಲಿ. ಇನ್ ಜಾವಾ ಬೊರೋಬುದೂರ್ ದೇರ್ ಈಸ್ ಎ ಹ್ಯೂಜ್ ಬುದ್ಧಿಸ್ಟ್ ಟೆಂಪಲ್. ಜಾವಾ ಜಾಗದಲ್ಲಿ ಬೊರೋಬುದೂರ್ ಅಂತ ಒಂದು ಜಾಗ ಇದೆ, ಅಲ್ಲಿ ತುಂಬ ದೊಡ್ಡ ಬುದ್ಧಿಸ್ಟ್ ಟೆಂಪಲ್ ಕೂಡ ಇದೆ. ನೋಡಿ ಈ ಥರ. ಬೋತ್ ಆರ್ ವರ್ಲ್ಡ್ ಹೆರಿಟೇಜ್ ಸೈಟ್ಸ್. ಇವೆಲ್ಲ ಕೂಡ ಹೆರಿಟೇಜ್ ಸೈಟ್ಸ್, ಆಂಕೋರ್ ವಾಟ್ ಇರಲಿ, ಬುದ್ಧಿಸ್ಟ್ ಟೆಂಪಲ್ ಇರಲಿ. ಇನ್ ಸೌತ್ ಏಷ್ಯಾ ಫಾರ್ ನಿಯರ್ಲಿ 9 centuries ಇಂಡಿಯನ್ ಕಲ್ಚರ್ ಹ್ಯಾಸ್ ಇನ್ಫ್ಲೂಯೆನ್ಸ್ ದ ಪೀಪಲ್ ಇನ್ ದಿ ಫೀಲ್ಡ್ ಆಫ್ ಡ್ಯಾನ್ಸ್ ಆ್ಯಂಡ್ ಸಾಂಗ್ಸ್. ನೋಡಿ, ಇಂಡಿಯನ್ ಕಲ್ಚರು ಸುಮಾರು 9 centuries ಅಂದರೆ ಒಂದು 900 ವರ್ಷ ನಾವು ಸುತ್ತಮುತ್ತ ಇರೋ ಜಾಗದಲ್ಲೆಲ್ಲ ಕೂಡ ಡ್ಯಾನ್ಸು, ಸಾಂಗಲ್ಲೆಲ್ಲ ಇಂಡಿಯನ್ ಕಲ್ಚರೇ ತುಂಬಿದೆ. ಈಗ ಅಲ್ಲೆಲ್ಲ ಹೋದರೆ, ಇವಾಗ ನಮ್ಮಲ್ಲೆಲ್ಲ ಯಕ್ಷಗಾನ, ಭರತನಾಟ್ಯಂ ಯಾವ ಥರ ಇದೆ, ಅವರ ಡ್ಯಾನ್ಸ್ ಫಾರ್ಮ್ಗಳು ಕೂಡ ಸುಮಾರಿದೆ. ಅದೆಲ್ಲ ನೋಡಿದ್ರೆ ಇದೆಲ್ಲ ಇಂಡಿಯನ್ ಡ್ಯಾನ್ಸ್ ಫಾರ್ಮ್ ಅನ್ನೋ ಥರನೇ ಇದೆ. ದಿ ಸ್ಟೋರೀಸ್ ಆಫ್ ರಾಮಾಯಣ ಆ್ಯಂಡ್ ಮಹಾಭಾರತ ಕಂಟಿನ್ಯೂ ಟು ಮೇಕ್ ಇಂಪ್ಯಾಕ್ಟ್ ಇನ್ ದರ್ ಲೈವ್ಸ್ ಈವನ್ ಟುಡೇ. ನೋಡಿ, ರಾಮಾಯಣ, ಮಹಾಭಾರತ ಎಲ್ಲ ಬರೀ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಸೌತ್ ಈಸ್ಟಿಯನ್ ದೇಶಗಳು ಏನಿದೆ, ಇವಾಗ ಇಂಡೋನೇಷ್ಯಾ, ಬಾಲಿ ಈ ಸೈಡೆಲ್ಲ, ಅಲ್ಲೂ ಕೂಡ ತುಂಬ ಫೇಮಸ್. ಅವರಲ್ಲಿ ನಾಟಕಗಳಲ್ಲೆಲ್ಲ, ಡ್ಯಾನ್ಸ್ಗಳಲ್ಲೆಲ್ಲ ರಾಮಾಯಣನ, ಮಹಾಭಾರತನೆಲ್ಲ ಅವರು ಮಾಡಿ ತೋರಿಸ್ತಾ ಇರ್ತಾರೆ. ಜೊತೆಗೆ ಅವರಲ್ಲಿ ಹೆಸರುಗಳು ಕೂಡ ಅಷ್ಟೇ, ಸುಮಾರು ಎಲ್ಲ ನಮ್ಮ ಇಂಡಿಯನ್ ಹೆಸರುಗಳೇ ಇರುತ್ತೆ ಈಗಲೂ ಕೂಡ. ಸೊ ಅಷ್ಟು ಇನ್ಫ್ಲುಯೆನ್ಸ್ನ ನಾವು ಮಾಡಿದ್ದೀವಿ ಅವ್ರ ಮೇಲೆ. ಈಗ ಕೆಲವು ಮಾರಲ್ ವ್ಯಾಲ್ಯೂಸ್ ಇದೆ, ಇದು ಎಟರ್ನಲ್, ಅಂದರೆ ಯಾವಾಗೂ ಎಂಡ್ ಆಗದೆ ಇರೋದು, ಟೈಮ್ಲೆಸ್ ವ್ಯಾಲ್ಯೂಸ್. ಅಂಥ ವ್ಯಾಲ್ಯೂಸ್ ಯಾವ್ಯಾವುದು ಹೋಗಿದೆ ಇಂಡಿಯಾದಿಂದ ಅಂತ ನೋಡೋಣ. ಒಂದು ಬಂದು ಆಚಾರ್ಯ ದೇವೋಭವ. ಆಚಾರ್ಯ ದೇವೋಭವ ಅಂದರೆ ನಮಗೆ ಯಾರು ವಿದ್ಯೆ ಹೇಳ್ಕೊಡ್ತಾರೆ, ಗುರುಗಳು, ಆ ಗುರುಗಳೇ ನಮಗೆ ದೇವ್ರ ಸಮಾನ ಅಂತ ಅರ್ಥ. ಎಜುಕೇಷನ್ ವಾಸ್ ನಾಟ್ ಎ ಮ್ಯಾಟರ್ ಆಫ್ ಬಿಸ್ನೆಸ್ ಇನ್ ಏನ್ಷಿಯಂಟ್ ಇಂಡಿಯನ್ ಕಲ್ಚರ್. ಹಳೆ ಕಾಲದ ನಮ್ಮ ಇಂಡಿಯನ್ ಕಲ್ಚರಲ್ಲಿ ಎಜುಕೇಷನ್ ಅನ್ನೋದು ಬಿಸ್ನೆಸ್ ಆಗಿರಲಿಲ್ಲ, ಇದೆಲ್ಲನೂ ಸೇವೆಗೆ ಅಂತ ಮಾಡ್ತಾಯಿದ್ರು. ದಿ ವ್ಯಾಲ್ಯೂಸ್ ಥಾಟ್ ಬೈ ದಿ ಟೀಚರ್ಸ್ ಟು ದಿ ಪೀಪಲ್ಸ್ 3000 years ago ಆರ್ ರಿಲೆವೆಂಟ್ ಫಾರ್ ಆಲ್ ಏಜಸ್. ಸೊ ಹಳೆ ಕಾಲದಲ್ಲಿ ಟೀಚರ್ಸು
3000 ವರ್ಷಗಳಿಂದ ಏನು ಹೇಳ್ಕೊಡ್ತಾ ಇದ್ರು ಮಕ್ಕಳಿಗೆ, ಅದು ಇವಾಗೂ ಕೂಡ ರಿಲೆವೆಂಟ್. ಅಂದರೆ ಇವಾಗೂ ಕೂಡ ಅದು ತುಂಬ ಇಂಪಾರ್ಟೆಂಟ್. ಏನೇನು ವ್ಯಾಲ್ಯೂಸ್ ಹೇಳ್ಕೊಡ್ತಿದ್ರು? ಟೆಲ್ ದಿ ಟ್ರೂತ್, ಸತ್ಯ ಮಾತ್ರ ಹೇಳ್ಬೇಕು, ಸುಳ್ಳು ಹೇಳಬಾರ್ದು ಅಂತ. ಬಿ ರೈಟಿಯಸ್, ಅಂದರೆ ಒಳ್ಳೆ ಕೆಲಸ ಮಾತ್ರ ಮಾಡು ಅಂತ. ಡೋಂಟ್ ಬಿ ಸ್ಯಾಟಿಸ್ಫೈಡ್ ವಿತ್ ಯುವರ್ ಲರ್ನಿಂಗ್, ಅಂದರೆ ನೀನು ಇಷ್ಟು ಕಲ್ತಿದ್ದೀನಲ್ಲ, ಎಲ್ಲ ಕಲ್ತ್ಬಿಟ್ಟಿದ್ದೀನಿ ಅಂತ ಅಹಂ ಬೇಡ, ನೀನು ಇನ್ನೂ ಕಲ್ತಿಲ್ಲ ಅನ್ನೋ ಥರನೇ ಫೀಲ್ ಆಗು, ಇನ್ನೂ ಜಾಸ್ತಿ ಕಲಿ ಅಂತ. ಡೋಂಟ್ ಬಿ ಅರೋಗೆಂಟ್, ಹೆಮ್ಮೆ ಪಡಬೇಡ ಜಾಸ್ತಿ. ಹೆಮ್ಮೆ ಪಡೋದು ಅಂತಲ್ಲ, ಒಂದು ಅರೋಗೆಂಟ್ ಅಂದರೆ ಕನ್ನಡದಲ್ಲಿ ಕೊಬ್ಬು ಜಂಬ ಅಂತ ಹೇಳ್ತಾರಲ್ಲ, ಆ ಥರ ಜಂಬ ತೋರಿಸ್ಬೇಡ ಅಂತ. ಟ್ರೀಟ್ ಮದರ್, ಫಾದರ್, ಟೀಚರ್ ಆ್ಯಂಡ್ ಗೆಸ್ಟ್ಸ್ ಆ್ಯಸ್ ಈಕ್ವಲ್ ಟು ಗಾಡ್ಸ್. ತಂದೆನ, ತಾಯಿನ, ಗುರುಗಳನ್ನ, ಗೆಸ್ಟ್ಗಳನ್ನು, ಅತಿಥಿಗಳನ್ನು, ಇವ್ರನ್ನೆಲ್ಲ ದೇವ್ರ ಥರ ಟ್ರೀಟ್ ಮಾಡು ಅಂತ ಕೂಡ ಹೇಳ್ಕೊಟ್ಟಿದ್ದಾರೆ. ದೀಸ್ ವ್ಯಾಲ್ಯೂಸ್ ಆರ್ ಸ್ಟಿಲ್ ರಿಲೆವೆಂಟ್ ಟು ದಿ ಡೇ ಆ್ಯಂಡ್ ಶುಡ್ ಬಿ ಪ್ರಾಕ್ಟಿಸ್ಡ್. ಈ ವ್ಯಾಲ್ಯೂಸ್ ಎಲ್ಲ ಇವಾಗೂ ಕೂಡ ತುಂಬ ರಿಲೆವೆಂಟ್, ಅಂದರೆ ಈ ಕಾಲಕ್ಕೂ ಕೂಡ ಈ ವ್ಯಾಲ್ಯೂಸ್ನ ನಾವು ಪಾಲನೆ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂದರೆ ನಾನ್ ವೈಲೆನ್ಸ್ ಬಗ್ಗೆನೂ ಹೇಳ್ಕೊಟ್ಟಿದ್ದಾರೆ. ಇಂಡಿಯನ್ಸ್ ಆರ್ ದಿ ಫೋರ್ಮೋಸ್ಟ್ ಅಡ್ವೊಕೇಟ್ಸ್ ಆಫ್ ನಾನ್ ವೈಲೆನ್ಸ್ ಇನ್ ದಿ ವರ್ಲ್ಡ್. ಅಂದರೆ ಹಿಂಸೆ ಮಾಡದೇ ಇರೋವಂಥದ್ದು, ಅಹಿಂಸೆ ಬಗ್ಗೆ ಇಡೀ ಪ್ರಪಂಚಕ್ಕೆ ಮೊದಲು ಹೇಳ್ಕೊಟ್ಟವರು ಅಥವಾ ಮೊದಲು ಸ್ಪ್ರೆಡ್ ಮಾಡೋಕ್ಕೆ ಶುರು ಮಾಡಿದವರು ಇಂಡಿಯನ್ಸೇ. ಬುದ್ಧಿಸಮ್ ಆ್ಯಂಡ್ ಜೈನಿಸಮ್ ಆಲ್ಸೋ ಅಡ್ವೊಕೇಟ್ ನಾನ್ ವೈಲೆನ್ಸ್. ಬುದ್ಧಿಸಮ್ ಮತ್ತು ಜೈನಿಸಮ್ ರಿಲಿಜನ್ಸ್ ಕೂಡ ನಾನ್ ವೈಲೆನ್ಸ್ನೇ ಹೇಳ್ತಾರೆ. ಅವ್ರು ಯಾವುದೇ ರೀತಿ ಪ್ರಾಣಿಗಳನ್ನ ತಿನ್ನಲ್ಲ, ಆ ಥರ ಹಿಂಸೆ ಕೊಡಲ್ಲ, ಆ ರೀತಿ. ಇಟ್ ಕ್ಯಾನ್ ಬಿ ಅಬ್ಸರ್ವ್ಡ್ ದಟ್ ಮಹಾತ್ಮ ಗಾಂಧೀಜಿ ಮೇಡ್ ದಿಸ್ ಫಿಲಾಸಫಿ ಆಫ್ ನಾನ್ ವೈಲೆನ್ಸ್ ಎ ಪವರ್ಫುಲ್ ವೆಪನ್ ವಿಚ್ ಗೇವ್ ಅಸ್ ಇಂಡಿಪೆಂಡೆನ್ಸ್. ಸೊ ನಾವೇನು ಅಬ್ಸರ್ವ್ ಮಾಡ್ಬೋದು ಅಂದರೆ, ಮಹಾತ್ಮ ಗಾಂಧಿಯವರು ಈ ನಾನ್ ವೈಲೆನ್ಸ್ ಅನ್ನೋದನ್ನೇ, ಅಂದರೆ ಅಹಿಂಸೆ ಅನ್ನೋದನ್ನೇ ಇವರು ಒಂದು ಫಿಲಾಸಫಿ ಮಾಡಿಕೊಂಡು ಅಷ್ಟು ಸ್ಟ್ರಾಂಗ್ ಇದ್ದಂಥ ಬ್ರಿಟಿಷ್ ಅವರಿಂದ ಹೋರಾಟ ಮಾಡಿ ನಮಗೆ ಇಂಡಿಪೆಂಡೆನ್ಸ್ ಕೊಡಿಸಿದ್ರು. ಓಕೆ, ನೆಕ್ಸ್ಟ್ ಬಂದು ಸರ್ವೇ ಜನ ಸುಖಿನೋ ಭವಂತು. ಅಂದರೆ ಎಲ್ಲರೂ ಕೂಡ ಖುಷಿಯಿಂದ ಇರಲಿ ಅಂತ. ಸರ್ವೇ ಜನ ಸುಖಿನೋ ಭವಂತು ಅಂದರೆ ಲೆಟ್ ಆಲ್ ಪೀಪಲ್ ಬಿ ಹ್ಯಾಪಿ, ಅಂದರೆ ಎಲ್ಲ ಜನರು ಖುಷಿಯಿಂದ ಇರಲಿ ಅಂತ ಅರ್ಥ. ದಿಸ್ ಈಸ್ ಎ ನೋಬಲ್ ವ್ಯಾಲ್ಯೂ ಆಫ್ ಆರ್ ಏನ್ಷಿಯಂಟ್ಸ್. ಸೊ ನಮ್ಮ ಹಳೆ ಕಾಲದ ವ್ಯಕ್ತಿಗಳಿಗೆ ಅಥವಾ ಹಳೆ ಕಾಲದ ನಮ್ಮ ಹಿರಿಯರಿಗೆ ಇದೊಂದು ನೋಬಲ್ ವ್ಯಾಲ್ಯೂ ಆಗಿತ್ತು. ಲೆಟ್ ಆಲ್ ಪೀಪಲ್ ಬಿ ಹ್ಯಾಪಿ ವಾಸ್ ದಿ ಪರ್ಪಸ್ ಆಫ್ ಲೈಫ್. ಸೊ ಎಲ್ಲರೂ ಖುಷಿಯಿಂದ ಇರಲಿ ಅನ್ನೋದು ನಮ್ಮ ಲೈಫ್ನ ಪರ್ಪಸ್ ಕೂಡ ಆಗಿತ್ತು. ಜೊತೆಗೆ ವಸುದೈವ ಕುಟುಂಬಕಂ ಅಂದರೆ ಪ್ರಪಂಚದಲ್ಲಿರೋರು ಎಲ್ಲರೂ ಕೂಡ ಒಂದೇ ಫ್ಯಾಮಿಲಿ, ಒಂದೇ ಕುಟುಂಬ ಅನ್ನೋವಂಥದ್ದನ್ನು ಕೂಡ ನಾವು ಇಂಡಿಯನ್ಸೇ ಹೇಳಿದ್ದು. ದಿ ಥಾಟ್ ದಟ್ ಹೋಲ್ ವರ್ಲ್ಡ್ ಈಸ್ ಒನ್ ಫ್ಯಾಮಿಲಿ ಈಸ್ ಯುನೀಕ್ ಟು ಇಂಡಿಯನ್ಸ್. ಸೊ ಇದನ್ನು ನಾವು ಎಲ್ಲರಿಗೂ ಹೇಳ್ಕೊಟ್ಟಿದ್ದೀವಿ, ಅಂದರೆ ಇಡೀ ಪ್ರಪಂಚನೇ ಒಂದು ಅನ್ನೋಗೆ. ನೆಕ್ಸ್ಟು ಈಕ್ವಾಲಿಟಿ ಆಫ್ ಆಲ್ ರಿಲಿಜನ್ಸ್, ಎಲ್ಲ ರಿಲಿಜನ್ ಕೂಡ ಒಂದೇ ಅಂತ. ಅನದರ್ ವ್ಯಾಲ್ಯೂ ಇಂಡಿಯಾ ಬಿಲೀವ್ಸ್ ಈಸ್ ದಿ ಈಕ್ವಾಲಿಟಿ ಆಫ್ ಆಲ್ ರಿಲಿಜನ್. ನಾವು ಎಲ್ಲ ರಿಲಿಜನ್ ಒಂದೇ ಅನ್ನೋದನ್ನು ಬಿಲೀವ್ ಮಾಡ್ತೀವಿ. ಲೈಟ್ ಈಸ್ ಲೈಟ್ ವೇರ್ ಎವರ್ ಇಟ್ ಕಮ್ಸ್ ಫ್ರಮ್, ಇಟ್ ಹ್ಯಾಸ್ ದಿ ಪವರ್ ಟು ಎಲಿಮಿನೇಟ್ ಡಾರ್ಕ್ನೆಸ್. ನೋಡಿ, ಲೈಟೇ, ಅದು ಎಲ್ಲಿಂದ ಬರಲಿ, ಬಲ್ಪಿಂದ ಬರಲಿ, ಕ್ಯಾಂಡಲಿಂದ ಬರಲಿ, ಎಲ್ಲಿಂದ ಬಂದರೂ ಲೈಟೇ, ಅದಕ್ಕೆ ಕತ್ತಲೆನ ದೂರ ಮಾಡುವಂಥ ಶಕ್ತಿ ಇದೆ ಅಂತ. ಓಕೆ, ಸಿಮಿಲರ್ಲಿ ನೋ ಮ್ಯಾಟರ್ ವಾಟ್ ದಿ ರಿಲಿಜನ್ ಮೇ ಬಿ, ಗಾಡ್ ಈಸ್ ಒನ್, ನೇಮ್ಸ್ ಆರ್ ಮೆನಿ ಇನ್ ದಿಸ್ ವೇದಿಕ್ ಸೈಯಿಂಗ್. ಅದೇ ಥರ ಇವಾಗ ಲೈಟ್ ಅನ್ನೋದು ಎಲ್ಲರಿಗೂ ಲೈಟೇ ಆಗಿರೋದ್ರಿಂದ ದೇವರು ಅನ್ನೋದು ಎಲ್ಲರಿಗೂ ದೇವರನ್ನೇ. ಯಾವ ರಿಲಿಜನ್ ಆಗಲಿ, ಜೈನಿಸಮ್ ಇರಲಿ, ಬುದ್ಧಿಸಮ್ ಇರಲಿ, ಮುಸ್ಲಿಮ್ ಇರಲಿ, ಕ್ರಿಶ್ಚಿಯನ್ ಇರಲಿ, ಹಿಂದೂ ಇರಲಿ, ಎಲ್ಲ ಕೂಡ ರಿಲಿಜನ್ನು ಯಾವುದೇ ಆಗಿರಲಿ, ದೇವರು ಒಬ್ಬನೇ. ದೇವರು ಹೇಳೋದು ಏನು, ಒಳ್ಳೆತನದಿಂದನೇ ಜೀವನ ಮಾಡಿ ಅಂತ. ಸೊ ಇದು ನಮ್ಮ ಒಂದು ವೇದಿಕ್ ಸೇಯಿಂಗ್ ಆಗಿದೆ. ಆಲ್ ದಿ ವ್ಯಾಲ್ಯೂಸ್ ಮೆನ್ಷನ್ಡ್ ಅಬೋವ್ ಆರ್ ದಿ ಗ್ರ್ಯಾಂಡ್ಯೂರ್ ಆಫ್ ಇಂಡಿಯನ್ ಕಲ್ಚರಲ್ ಥಾಟ್. ಈ ವ್ಯಾಲ್ಯೂಸ್ ಎಲ್ಲ ಮೇಲೆ ಏನು ಹೇಳಿದ್ವಿ, ಇದೆಲ್ಲ ನಮ್ಮ ಇಂಡಿಯನ್ ವ್ಯಾಲ್ಯೂಸ್ನ ಗ್ರ್ಯಾಂಡ್ಯೂರ್ ಅಂದರೆ ಅದರ ಗ್ರೇಟ್ನೆಸ್ನ ನಮಗೆ ತೋರಿಸ್ಕೊಡುತ್ತೆ. ಸೊ ಇಲ್ಲಿಗೆ ಚಾಪ್ಟರ್ ಕಂಪ್ಲೀಟ್ ಆಯಿತು. ನಿಮ್ಗೆ ಒಂದು ವೇಳೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಇನ್ನಾದರೂ ಬೇರೆ ಚಾಪ್ಟರ್ ಯಾವ್ದಾದ್ರು ಬೇಕು ಅಂದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಾನು ಆ ಚಾಪ್ಟರ್ನ ಅಪ್ಲೋಡ್ ಮಾಡ್ತೀನಿ. ಓಕೆ.